ನಂತರ ಆತನು ಜನಿಸಿದ ನಂತರ ಕೆಲವು ರಾಜರುಗಳು ಮತ್ತು ದೇಶದ ರಾಜ್ಯಗಳು ಬಂದು ಆತನನ್ನು ಸನ್ಮಾನ ಮಾಡಿದಂತಾಗಿ ನಾವು ನೋಡ್ತೀವಿ. ಆ ವಿಷಯದಲ್ಲಿ ಯಾಕಂದರೆ ನಮ್ಮ ಸತ್ಯವೇದದಲ್ಲಿ ಅಡಕವಾಗಿರುವ 7 ರಾಜ್ಯಗಳು. ಎಷ್ಟು ರಾಜ್ಯ? ನಮ್ಮ ಸತ್ಯವೇದದಲ್ಲ ಹೇಳುವ 7 ರಾಜ್ಯಗಳು. ಮೊದಲನೇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಮೊದಲನೇದು ಯಾವುದು? ಐಗುಪ್ತ ಸಾಮ್ರಾಜ್ಯ. ಎಷ್ಟು ಸಾಮ್ರಾಜ್ಯ? 7. ಮೊದಲನೇದು ಐಗುಪ್ತ ಸಾಮ್ರಾಜ್ಯ. ಎರಡನೇದು ಬಾಬಿಲೋನ್ ಸಾಮ್ರಾಜ್ಯ. ಎರಡನೇದು ಯಾವುದು? ಬಾಬಿಲೋನ್ ಸಾಮ್ರಾಜ್ಯ. ಮೂರನೇದು ಮಾದಿಯ ಪಾರ್ಶಿ ಸಾಮ್ರಾಜ್ಯ. ಮೂರನೇದು ಮಾದಿಯ ಪಾರ್ಶಿ ಸಾಮ್ರಾಜ್ಯ. ನಾಲ್ಕನೇದು ಗ್ರೀಕ್ ಸಾಮ್ರಾಜ್ಯ. ಸತ್ಯದ ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯಗಳು ಗ್ರೀಕ್ ಸಾಮ್ರಾಜ್ಯ. ಐದನೇದು ರೋಮ್ ಸಾಮ್ರಾಜ್ಯ. ಐದನೇದು ಯಾವುದು? ರೋಮ್ ಸಾಮ್ರಾಜ್ಯ. ಆರನೇದು ಒಂದು ಮಂತ್ರಿಗಳು ಪ್ರೆಸಿಡೆಂಟ್ ಸಾಮ್ರಾಜ್ಯ. ಅದು ಈಗ ನಡೀತಾರೆ ಸಾಮ್ರಾಜ್ಯ. 6ನೇ ಸಾಮ್ರಾಜ್ಯ ಯಾವುದು? ಮಂತ್ರಿಗಳು ಪ್ರೆಸಿಡೆಂಟ್ ಸಾಮ್ರಾಜ್ಯ. 7ನೇದು ಹೇಳ್ರಿ, ಯಾರಾದ್ರು ಬಂದಿರ್ತಾರೆ 90%. ಯಾರು ಹೇಳ್ರಿ? 7ನೇ ರಾಜ್ಯ ಯಾವುದು? ಯೇಸು ಸ್ವಾಮಿ ರಾಜ್ಯ. ಹಲ್ಲೆಲೂಯಾ. ಕೊನೆಯದಾಗಿ ಯಾವ ಸಾಮ್ರಾಜ್ಯ? ಯೇಸು ಸ್ವಾಮಿ ಸಾಮ್ರಾಜ್ಯ. ಆತನು ಎರಡನೇ ಬರೋಣಕ್ಕೆ ಬಂದು ರಾಜ್ಯ ಹೇಳ್ತಾನೆ. ಅದು 7ನೇ ಸಾಮ್ರಾಜ್ಯ. ಈಗ ನಡೀತಿರೋದು ಕೊನೆಯ ಸಾಮ್ರಾಜ್ಯ. ಎಲ್ಲ ಸಾಮ್ರಾಜ್ಯ ಆಗಿದೆಯಲ್ಲ, ಈ ಕೊನೆಯ ಸಾಮ್ರಾಜ್ಯ. ಈಗ ನಡೀತಿರೋದು ಮಂತ್ರಿಗಳು ಮತ್ತು ಪ್ರೆಸಿಡೆಂಟ್ ಸಾಮ್ರಾಜ್ಯ. ನೆಕ್ಸ್ಟ್ ನಡೆಯೋದು 7ನೇ ಸಾಮ್ರಾಜ್ಯ, ಕ್ರಿಸ್ತನ ಸಾಮ್ರಾಜ್ಯ. 2ನೇ ಸಾರಿ ಬಂದು ಸ್ವಾಮಿ ಭೂಲೋಕದಲ್ಲಿ ಸಾಮ್ರಾಜ್ಯ ಮಾಡ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಬೇಕು ಪ್ರೇಮ. ಈ 7 ರಾಜ್ಯಗಳ ಮಧ್ಯದಲ್ಲಿ ಈಗ ಒಬ್ಬರು ನೋಡ್ತೀವಿ. ಮೂರನೇ ಯಾರು? 3ನೇ ಸಾಮ್ರಾಜ್ಯ ಯಾವುದು? ಹೇಳ್ಬೇಕು, ಹೇಳ್ರಿ. ಸತ್ಯದ ವಾಕ್ಯ. ಮಾದಿಯ ಪಾರ್ಶಿ ಸಾಮ್ರಾಜ್ಯ. ಮಾದಿಯ ಪಾರ್ಶಿ ಸಾಮ್ರಾಜ್ಯ. ಈ ಪಾರ್ಶಿ ಸಾಮ್ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಅವರಿಗೆ ಈ ಪಾರ್ಸಿ ಸಾಮ್ರಾಜ್ಯಕ್ಕೆ ಒಂದು ಗ್ರಂಥ ಇದೆ. ಏನು ಹೇಳಿದ್ದೀನಿ ನಾನು. ಯಾರು ಜ್ಞಾಪಕ ಇದಾವೆ? ಯಾವ ಗ್ರಂಥ? ಯಾವ ಗ್ರಂಥ? ಯಾವ ತಲೆನೋವು ಬಂದಾಗ ಏನು ಹಚ್ಕೊಂತೀವಿ? ತಲೆನೋವು ಬಂದಾಗ ಏನು ಹಚ್ಕೊಂತೀರಿ? ಏನೇನು ಹಚ್ಕೊಂತೀರಿ ಹೇಳ್ಬೇಡಿ. ಯಾರು? ಮೊದಲ ಜಂಡು ಬಾಂಬ್. ಆ ಗ್ರಂಥ ಅವರು ಪಾರ್ಸಿಯದ ಜಂಡ್ ಅವಸ್ಥೆ ಅಂತ, ಅದಕ್ಕಾಗಿ ಜಂಡು ಬಾಂಬ್ ಅಂತ ಹೇಳಿದ್ರು. ಅವರ ಪಾರ್ಸಿ ಸಾಮ್ರಾಜ್ಯ ಗ್ರಂಥ ಯಾವುದು? ಜಂಡ್ ಅವಸ್ಥೆ. ಜಂಡ್ ಅವಸ್ಥೆ ಎಂಬುದಾಗಿ ಅವರ ಸಾಮ್ರಾಜ್ಯ. ಅದನ್ನು ಬರೆದವ್ರು ಯಾರು? ಜೆರಸ್ಟ್ರಿ. ಯಾರು? ಜೆರಸ್ಟ್ರಿ ಅಂತ ಒಬ್ಬ ಅವರು ಗುರು ಜಂಡ್ ಅವಸ್ಥೆ ಎಂಬ ಗ್ರಂಥ ಬರೆದಿದ್ದಾನೆ. ಆ ಜಂಡ್ ಅವಸ್ಥೆ ಗ್ರಂಥವನ್ನು ಅವರು ಪಾರ್ಸಿಯ ಸಾಮ್ರಾಜ್ಯಕ್ಕೆ ಮುಖ್ಯವಾದ ಗ್ರಂಥ. ಹೇಗೆ ಅಲ್ಲಿ ಈ ಜಂಡವಸ್ಥೆಯಲ್ಲಿ ಯೇಸು ಸ್ವಾಮಿ ಜನನ ಬಗ್ಗೆ ಯಾವ ರೀತಿ ಅಲ್ಲಿ ಗೊತ್ತಾಯ್ತು ಅಂದರೆ, ಬಾಬೈಲಿಗೆ ಸೆರೆ ಹೋಗಿದ್ರು 700 ಚಿಲ್ಲರೆ ಹಿಂದುಗಡೆ. ಬಾಬೆಲ್ ಸೆರೆ ಹೋದಾಗ ಈ ಇಸ್ರೇಲ್ ಜನಾಂಗ ಈ 4 ಕಾಂಡಗಳನ್ನು ತೆಗೆದುಕೊಂಡು ಅಲ್ಲಿ ಹೋಗಿದ್ರು. ಅದರಲ್ಲಿ ಏನಿತ್ತು? 4 ಕಾಂಡಗಳು. ಆ ಗ್ರಂಥ ಪಾರ್ಸಿ ರಾಜ್ಯದ ಗುರುವಾದ ಅವ್ರಿಗೆ ಗೊತ್ತಾಗಿರ್ತಾರೆ, ಅಲ್ಲಿ ಓದಿರ್ತಾರೆ. ಆ ಓದಿ ಇದನ್ನು ನಂಬಿದ್ದಾರೆ. ಅಮ್ಮ ಆ ಪಾರ್ಸಿ ರಾಜ್ಯದ ಜೆರಸ್ಟ್ರಿ ಅಂತ ಒಬ್ಬ ಆತನು ಜಂಡ ಅವಸ್ಥೆ ಗ್ರಂಥದಲ್ಲಿ ಬರೆದಿದ್ದಾನೆ ಯೇಸು ಸ್ವಾಮಿ ಜನನ ಬಗ್ಗೆ. ಆ ಪಾರ್ಸಿ ಜನಾಂಗದವರು ಅಲ್ಲಿಂದ ಏನು ಮಾಡಿದ್ರೆ, ಅವರು ಇರಾಕಿಂದ 2 ಬಂದಿದ್ದಾರೆ. ನಾನು ಹೇಳಿದಾಗೆ ಭಾರತ ದೇಶದೊಬ್ಬರು ಇವರೆಲ್ಲ ಸೇರ್ಕೊಂಡಾಗ ನಮ್ಮ ಭಾರತ ದೇಶದ ಕೆಲವು ಭೂಭಾಗಗಳನ್ನು ಪಾರ್ಸಿ ಸಾಮ್ರಾಜ್ಯದವರು ಆಳ್ತಾ ಇದ್ರು. ಈಗ ಪಾರ್ಸಿ ಜನ ಯಾರು ಹೇಳಿ? ನಮ್ಮ ಜಿಯೋ ಸಂಸ್ಥಾಪಕ ಯಾರು? ಅಂಬಾನಿ. ಅವರು ಪಾರ್ಸಿ ಜನಾಂಗ. ಆಮೇಲೆ ಇನ್ನೂ ಇದ್ದಾರೆ ನಮ್ಮ ಭಾರತದಲ್ಲಿ ಪಾರ್ಸಿಯವರು. ಯಾಕಂದ್ರೆ ನಮ್ಮ ಭೂಭಾಗ ಆಗ ಆಕ್ಯುಪೈ ಮಾಡ್ಕೊಂಡು ಆ ಜನಾಂಗ ಆಳ್ತಾ ಇತ್ತು. ಇವರೆಲ್ಲ ಪಾರ್ಸಿ ಜನಾಂಗಕ್ಕೆ ಸೇರಿದವರು. ಈ ಜನಕ್ಕೆ
ಈ ಒಂದು ಗ್ರಂಥದಲ್ಲಿ ಆ ದೇವರ ಜನನ ವಿಷಯದಲ್ಲಿ ಬರೆದಿರಬೇಕು. ಈಗ ನಮ್ಮ ಕುರಾನ್ನಲ್ಲಿ ಹಿಂಗೆ ಬರ್ತದೆ, ದೇವರ ಬರುವಿಕೆಗಳಲ್ಲಿ ಆ ಕುರಾನ್ನಲ್ಲಿ ಕುರಾನ್ ಅಂತ ಅಗ್ನಿವೇದ ಅಥರ್ವವೇದ ಸಾಮವೇದದಲ್ಲಿ ಬರೆಯಲ್ಪಟ್ಟಿತ್ತು, ಅಥರ್ವವೇದದಲ್ಲಿ ಬರೆಯಲ್ಪಟ್ಟಿತ್ತು. ಯಾಕಂದರೆ ಒಬ್ಬ ಕನ್ಯೆಗೆ ಒಬ್ಬ ದೈವಪುತ್ರನನ್ನು ಹುಟ್ಟಿಸ್ತಾರೆ. ಅದೇ ಹೇಳ್ತೀನಲ್ಲ ಲಾಸ್ಟ್ ಟೈಮ್, ಕನ್ಯಾ ಸುತ ಮಹಾ ಏನು ಹೇಳ್ತೀನಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ, ಕನ್ಯಾ ಪುತ್ರ ನಮಃ ಅಂತ ಏನು ಬರ್ತಾರೆ. ಆ ರೀತಿ ಕನ್ಯೆಗೆ ಮಗುವನ್ನು ಹೇಳ್ತಾರೆ, ಆದಮೇಲೆ ಲೋಕ ರಕ್ಷಕ ಪಾಪ ನಿವಾರಣೆ ಕಾರಣವಾಗಿ ನಮ್ಮ ವೇದಗಳಲ್ಲಿ ಕೂಡ ನಾವು ಬರೆದಿತ್ತು. ಆ ರೀತಿಯಾಗಿ ಅವರ ಗ್ರಂಥದಲ್ಲಿ ಬರೆದಿತ್ತು. ಆ ಬರೆಯುವ ಸಮಯದಲ್ಲಿ ಈ ಸಂದರ್ಭ ಯೇಸು ಸ್ವಾಮಿ ಜನನ ಏನು ಅಂತ ಬರೆದಿರುತ್ತೆ, ದೇವರು ಒಬ್ಬ ರಕ್ಷಕ ಭೂಮಿಯಲ್ಲಿ ಹುಟ್ಟಿದಾಗ ಆಕಾಶದಲ್ಲಿ ದೊಡ್ಡ ನಕ್ಷತ್ರ ಕಾಣಿಸುತ್ತೆ ಎಂಬುದಾಗ ಅಲ್ಲಿ ಬರೆಯಲ್ಪಟ್ಟಿದೆ. ದೊಡ್ಡ ನಕ್ಷತ್ರ ಕಾಣಿಸುತ್ತೆ ಎಂಬುದಾಗ ಆ ಸಮಯದಲ್ಲಿ ಏನು ಮಾಡಿದ್ರು, ಯೇಸು ಸ್ವಾಮಿ ಜನನ 2000 ವರ್ಷ ತಗ್ಗಿನಲ್ಲಿ ಜನನ ಆಗೋ ಸಮಯದಲ್ಲಿ ಈ ಪಾರ್ಸಿ ಜ್ಞಾನಿಗಳಂದರೆ ಪೂಜಾರಿಗಳು, ಪಾರ್ಸಿ ದೇಶದ ಬಿಗ್ಗೆಸ್ಟ್ ಪೂಜಾರಿಗಳು, ರಾಜ ಪೂಜಾರಿಗಳಂತಾರೆ. ಜ್ಞಾನಿಗಳನ್ನ ಏನಂತಾರೆ, ರಾಜ ಪೂಜಾರಿಗಳು. ಪಾರ್ಸಿ ಪೂಜಾರಿಗಳಿಗೆ ಅವರಿಗೆ ಪೂಜಾರಿತನ ಗೊತ್ತಬೇಕು, ಖಗೋಳತನ ಗೊತ್ತಿರಬೇಕು. ಅವೆರಡು ಗೊತ್ತಿದ್ದರೆ ಅವ್ರು ಪೂಜಾರಿ ಅನ್ನೋಕ್ಕೆ ಅರ್ಹರು. ಆ ರೀತಿ ಆ ಜ್ಞಾನಿಗಳು ಆ ಯೇಸು ಸ್ವಾಮಿ 2000 ವರ್ಷದಲ್ಲಿ ಜನಿಸಿದಾಗ ಆ ದೊಡ್ಡ ನಕ್ಷತ್ರಗಳನ್ನು ಕಂಡ್ರಂತೆ. ಅಂದರೆ ಆ ದೊಡ್ಡ ನಕ್ಷತ್ರ ಪ್ರಪಂಚ ಎಲ್ಲ ಕಾಣಿದ್ದಾರೆ. ಕಂಡವ್ರು ಕಂಡ್ರೆ ಅದರ ತಾತ್ಪರ್ಯ ಗೊತ್ತಾಗುತ್ತೆ, ನೋಡಿದ್ರೆ ಅದಕ್ಕೆ ಪರಿಹಾರ ಗೊತ್ತಾಗುತ್ತೆ. ಯಾಕಂದರೆ ನಾವು ಹೇಳ್ತೀವಲ್ಲ, ಈ ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ಟ್ರಾ ತೆಗಿ ಅಂತಾರೆ. ಎಕ್ಸ್ಟ್ರಾ ತೆಗೆದು ನಾವು ಪೇಷಂಟ್ ಎಕ್ಸ್ಟ್ರಾ ತೆಗೆದು ಇಟ್ಕೊಂಡಿರ್ತಾರೆ, ಹೋಗೋರಿಗೆಲ್ಲ ತೋರಿಸ್ತಾರೆ. ನಮಗೇನು ಗೊತ್ತಾಗ್ತದೆ, ಏನು ಗೊತ್ತಾಗ್ತದೆ, ನಾವೇನು ಎತ್ತು ನೋಡ್ತಾ ಇರ್ತೀವಿ, ಇಡ್ತಾ ಇರ್ತೀವಿ, ಹೌದಾ ಅಂತ. ಅದು ನೋಡಿದವ್ರಿಗೆ ಡಾಕ್ಟ್ರ್ ಬಂದು ನೋಡಿದ್ರೆ ಅದು ತಕ್ಕಟ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಆ ನಕ್ಷತ್ರ ಬಂದಾಗ ಪ್ರಪಂಚ ಎಲ್ಲ ನೋಡಿದ್ದಾರೆ, ಬಟ್ ಅದನ್ನು ನೋಡಿದವರು ಖಗೋಳ ಜ್ಞಾನಿಗಳು ಅದನ್ನು ನೋಡಿ ತಿಳ್ಕೊಂಡವರು ಈ ಪಾರ್ಸಿ ಜನ ಪೂಜಾರಿಗಳು, ಜ್ಞಾನಿಗಳು ನೋಡ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಇದು ಸತ್ಯವೇದ ಅವರ ಒಂದು ಪಾರ್ಸಿ ಗ್ರಂಥ ಜಂಡ ಅವಸ್ಥೆ ಪುಸ್ತಕದಲ್ಲಿ ಬರೆದಿದ್ದನ್ನು ಗುರುತು ಮಾಡಿಕೊಂಡು ಅವರು ರಕ್ಷಕನಿಗೆ ಹುಟ್ಟಿದ್ದಾನೆ, ಆತನ ನಾವು ಆರಾಧಿಸಬೇಕು. ಅದನ್ನೇನು ಮಾಡಬೇಕು, ಆರಾಧಿಸಬೇಕೆಂಬುದ ಹಂಬಲದಿಂದ ಅವರು ತನ್ನ ಪ್ರಯಾಣವನ್ನು ಹೊರಡ್ತಾರೆ. ನೋಡ್ರಿ, ಅವರ ವಿಶ್ವಾಸ ನೋಡಿ. ಯಾಕಂದ್ರೆ ಅವರು ಮೂಢನಂಬಿಕೆಯಲ್ಲಿ ಬಹಳ ನಂಬೋದಿಲ್ಲ. ಅವ್ರ ಗ್ರಂಥದಲ್ಲಿ ಬರೆದಿರೋದನ್ನು ಸ್ಪಷ್ಟವಾಗಿದೆ. ಆ ಸ್ಪಷ್ಟವಾದನ್ನು ನಾವು ಅದನ್ನು ಆರಾಧಿಸಬೇಕು ಎಂಬುದಾಗಿ ತಿಳಿದು ಆ ಗ್ರಂಥ ತೆಗೆದು ಅದು ಸತ್ಯವನ್ನು ನೋಡಿ ಬಟ್ ಆ ನಕ್ಷತ್ರ ಬರಬೇಕಾದ್ರೆ 3 ಗ್ರಹಗಳು ಸೇರಿ ಒಂದೇ ಗುರುತ್ವಾಕರ್ಷಣೆ ಚಲಿಸಿದಾಗ ಯೇಸು ಸ್ವಾಮಿ ಜನನ ಆಯಿತು. ಆ ಒಂದೇ ಗ್ರಹ ಆಯಿತು. ಯಾಕೆ ಲಾಸ್ಟ್ ಟೈಮ್ 2 ಗ್ರಹಗಳು ಒಂದೇ ಸಲ ಕಾಣಿಸ್ತದೆ ಎಂಬುದಾಗಿ ನಾವೆಲ್ಲ ಪೇಪರಲ್ಲಿ ನೋಡಿದ್ವಿ. ಲಾಸ್ಟ್ ವೀಕಲ್ಲಿ 22ನೇ ತಾರೀಕು ಅದು ಇಸ್ರೇಲ್ ಕಾಣಿಸ್ಬೋದು, ಕೆಲವು ದೇಶದಲ್ಲಿ ಕಾಣಿಸ್ಬೋದು. 2 ಗ್ರಹಗಳು ಒಂದೇ ಬಂದಾಗ ದೊಡ್ಡ ಪ್ರಜ್ವಲಿಸ್ತಾರೆ. ಹಾಗಾಗಿ ಈ ಯೇಸು ಸ್ವಾಮಿ ಜನ 3 ಗ್ರಹಗಳು ಪ್ರಜ್ವಲಿಸುವ ಗ್ರಹಗಳು ಪ್ಲೂಟೋನ ಇರ್ಬೋದು. ಆ 3 ಗ್ರಹಗಳು ಏಕಕಕ್ಷಕ್ಕೆ ಬಂದಾಗ ಒಂದೇ ಲೈನ್ ಬಂದಾಗ ಬೆಳಕೇನಾಗ್ತದೆ. ಈಗ 1 ಬ್ಯಾಟ್ರಿ 2 ಬ್ಯಾಟ್ರಿ 3 ಬ್ಯಾಟ್ರಿ ಬಂದಾಗ ಬೆಳಕೇನಾಗ್ತದೆ, ಜಾಸ್ತಿ ಪ್ರಜ್ವಲಿಸ್ತದೆ. ಆಗ ಇವರು ಪಾರ್ಸಿ ಜ್ಞಾನಿಗಳು ನೋಡಿ ಇವತ್ತೊಬ್ಬ ರಕ್ಷಕರು ದೇವರು ಭೂಮಿಯಲ್ಲಿ ಉಂಟಾಗ ಈ 3 ಒಳಗೊಂಡು, ಯಾಕಂದರೆ ತ್ರೈಯಕತ್ವ ಅಲ್ಲಿ ಕೂಡ ನಾವು ನೋಡ್ತೀವಿ. 3 ಗ್ರಹಗಳು ಒಂದಾದಾಗ ಆ ತ್ರೈಯಕ ದೇವರು ನಮ್ಮ ಭೂಮಿಗೆ ಬಂದದ್ದು ಆ ವಾಗ್ದಾನ ನೆರವೇರಿಸ್ತಾ ಇರುತ್ತೆ. ಯಾಕಂದರೆ ಅದಕ್ಕೆ ಗಲಾತ್ಯ 4:4 ನೋಡ್ತೀವಿ, ಕಾಲವು ಪರಿಪೂರ್ಣವಾದಾಗ ದೇವರು ಪ್ರತ್ಯಕ್ಷನಾದನು. ಹಾಗಾಗಿ ದೇವರ ಭೂಲೋಕಕ್ಕೆ ಆ 3 ಗ್ರಹಗಳು ಒಂದಾಗಿ ಒಂದೇ ಕಕ್ಷೆಯಲ್ಲಿ ಪ್ರವೇಶಿಸಿದಾಗ ದೇವರ ಜನನ ಇಲ್ಲ. ಆ ಜನನವನ್ನು ಸ್ಮರಿಸಲು ಏನು ಮಾಡ್ತಾರೆ ಈ ಜ್ಞಾನಿಗಳು, ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಯಾವ ರೀತಿ ಅಂತ ನೋಡಿ, 2ನೇ ಅಧ್ಯಾಯ ಮತ್ತೆ 2ನೇ ಅಧ್ಯಾಯ 2:1. ಅರಸನಾದ ಹೆರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದಾಗ ಮೂಢ ದೇಶದ ಜೋಯಿಷರು ಯೆರೂಸಲೇಮಿಗೆ ಬಂದರು. ಏನಂತೆ ಬಂದು ಏನಂದ್ರೆ ಇಲ್ಲಿ ಯೇಸು ಸ್ವಾಮಿ ಜನನ ತಿಳ್ಕೊಂಡು ಏನು ಮಾಡಿದ್ರು, ಅವರ ಪ್ರಯಾಣ ಮಾಡಬೇಕಾದ್ರೆ ಅದೇ ನಕ್ಷತ್ರದ ಮೂಲಕ ಪ್ರಯಾಣಿಸ್ತಾರೆ.
ಏನು ಮಾಡ್ತಾ ಇದ್ದಾರೆ? ಆ ನಕ್ಷತ್ರ ಅಲ್ಲಿ ಇದ್ದ ಅವರ ಸ್ಥಿತಿಗತಿಗಳು ಪಾರ್ಶ್ಯ ದೇಶದಿಂದ ಮೂಡನ ದೇಶ ಪೂರ್ವದ ದಿಕ್ಕಿನಲ್ಲಿ ಅವರ ಪ್ರಯಾಣ ಪ್ರಾರಂಭದಾಗ ಆ ನಕ್ಷತ್ರ ಕತ್ತಲಲ್ಲಿ, ಬೆಳಕಲ್ಲಿ, ಹಗಲಲ್ಲಿ, ಇರುಳಲ್ಲಿ ಎಲ್ಲ ಆತನ್ನು ಸರಳವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಡೆಸ್ಕೊಂಡು ಬರ್ತಾ ಇಲ್ವಾ? ಎಲ್ಲಿದ್ದೀರಿ? ಹಲ್ಲೆಲೂಯಾ. ಅವರನ್ನು ದೇವರನ್ನು ಆರಾಧಿಸಬೇಕು, ದೇವರನ್ನು ನಮಿಸಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ ಹೇಳಿದಾಗ ಆ ನಕ್ಷತ್ರ ಏನು ಮಾಡ್ತಾ ಅವರನ್ನು ನಡೆಸ್ಕೊಂಡು ಬಂದ ತಕ್ಷಣ ಯೆರೂಸಲೇಮಿಗೆ ಬಂದ ತಕ್ಷಣ ಯುದಾಯ ಸೀಮೆ ಅಂತ ಗೊತ್ತಾಯ್ತು. ಆ ಬಂದ ತಕ್ಷಣ ಏನು ಮಾಡ್ತಾರೆ? ನಕ್ಷತ್ರವನ್ನು ಬಿಟ್ಟರು. ನಕ್ಷತ್ರ ಇವ್ರು ಬಿಟ್ಟರು, ಇವ್ರು ನಕ್ಷತ್ರ ಬಿಟ್ಟರು. ಇವರು ನಕ್ಷತ್ರ ಬಿಟ್ಟರು. ಇದು ಬಹಳ ಪ್ರಾಮುಖ್ಯವಾದ ಅವರ ಜರ್ನಿ. ನಮ್ಮ ಜೀವನದ ಒಂದು ಯೇಸು ಸ್ವಾಮಿ ನಂಬ್ಕೊಂಡು ಜರ್ನಿಸುವಾಗ ಯಾವತ್ತಾಗಲಿ ನಮಗೆ ಮಾರ್ಗ ತೋರಿಸೋ ಯಾವತ್ತೂ ಬಿಡಬಾರ್ದು. ಇವತ್ತು ನಮಗೆ ಒಳ್ಳೊಳ್ಳೆ ನಮಗೆ ಬೇಕಾದ ಕಣ್ಣಿಗೆ ತಂಪಾದ, ಮನಸ್ಸಿಗೆ ಇಂಪಾದ, ಕೇಳಲಿಕ್ಕೆ ಕಿವಿಗೆ ಇಂಪಾದ ಅನೇಕ ಮಾತುಗಳಿಂದ ಅನೇಕ ನೀವು ಪ್ರೋತ್ಸಾಹಿಸ್ಬೋದು. ಯಾವುದೂ ಕೂಡ ನಾವು ಹಿಂಬಾಲಿಸಿದ್ರೆ ಅದರ ತಾತ್ಪರ್ಯ ಇಲ್ಲಿ ಗೊತ್ತಾಗ್ತದೆ. ನಾವು ಯಾವುದು ಹಿಂಬಾಲಿಸ್ಬಾರ್ದು. ನಮ್ಮನ್ನು ನಡೆಸೋದಾಗ್ತ ನಾವೆಲ್ಲೋ ಇದ್ದು ಎಲ್ಲ ಪರಿಸ್ಥಿತಿ ಇದ್ದು ನಾನು ನಡ್ಸ್ಕೊಂಡು ಬಂದ ನಕ್ಷತ್ರ ಬಿಟ್ಟು ಇವ್ರಿಗೆ ಶುಭ ಆಯ್ತಾ? ಇವ್ರಿಗೆ ಮಾರ್ಗ ಸಿಗ್ತಾ? ಇವರು ಆ ನಾವು ದೇವರು ಕರುವಿಕೆಗೆ ಒಂದು ಮಾರ್ಗ ತೋರಿಸಲ್ಲ. ಅದಕ್ಕಾಗಿ ಹೇಳೋದು ಯೆಹೋಶುವ ಎಡಕ್ಕಾಗಿ ನಡಬೇಡ, ಬಲಕ್ಕಾಗಿ ಮಾರ್ಗದಲ್ಲಿನ ನಡೆ. 37 ಕೀರ್ತನೆ, ನನ್ನನ್ನು ದುಷ್ಟಿಸಿಕೊಂಡು ನಿನ್ನ ಪ್ರಕಾಶಮಾನ ಹೊಂದುತ್ತೀಯ. ಅದು ಬಿಟ್ಟರೆ ಏನಾಗ್ತದೆ? ಇನ್ನೂ ಒಂದು ಯೇಸು ಸ್ವಾಮಿ ಸಮುದ್ರ ಮೇಲೆ ನಡೆದಾಗ ಪೇತ್ರನು ಏನು ಮಾಡ್ದ? ಹೇಳ್ಬೇಕು, ಮಾತಾಡ್ರಿ ಸ್ವಲ್ಪ. ದೇವ್ರ ವಾಕ್ಯ ಮಾತಾಡೋಣ. ನಿಮ್ಮ ಸ್ಟೋರಿಗಳು ಕೇಳಬೇಡ್ರಿ, ನಿಮ್ಮ ಹಿಸ್ಟ್ರಿಗಳು ಬೇಡ. ನಿಮಗೂ ದೇವ್ರ ಗೊತ್ತುಂಟು. ದೇವ್ರ ವಾಕ್ಯ ಮಾತಾಡೋಣ. ಗೊತ್ತಿದ್ರೆ ಹೇಳ್ರಿ, ಇಲ್ಲ ಗೊತ್ತಿದ್ದು ಸುಮ್ಮನೆ ಹೇಳ್ಬೇಡ್ರಿ, ಬಾಯಿ ಬರಲಿ. ಪೇತ್ರ ಏನು ಆಸೆ ಪಟ್ಟ? ನೀರಿನ ಮೇಲೆ ನಡಿಬೇಕು. ಯೇಸು ಸ್ವಾಮಿ ಏನು ಮಾಡ್ದ? ಸರಿ ಓಕೆ ಬಾಪ ಅಲ್ಲ, ನಾನು ಹೇಳಿದ್ದ. ಬಟ್ ಯೇಸು ಸ್ವಾಮಿ ದೃಷ್ಟಿಸಿಕೊಂಡು ಹೋಗಿದ ತಕ್ಷಣ ಅವನೇನು ಮುಳುಗಿದ್ನ ಭಯಪಡಿನ? ಯಾವತ್ತೂ ಅಷ್ಟೇ ನನ್ನ ದೃಷ್ಟಿ ಕರ್ದಾತನ ಮೇಲೆ ಇರಬೇಕು. ಕರ್ದಾತನು ನಾನೆಲ್ಲೋ ಬಿದ್ದಿದ್ದೆ, ಯಾವ ಸ್ಥಿತಿಯಲ್ಲಿ ಇದ್ದೆ, ನಾನು ಇವತ್ತು ನೆನೆಸ್ಕೊಂಡಿದ್ದೆ. ನನಗೆ ದಯಾನಂದ ಮೇಷ್ ನನ್ನ ಮನೆಗೆ ಬಂದು ರಕ್ತಗಳ ಕಾಲು, ಶುಗರ್, ಸೋಪ್ಗಳು, ಅದು ಬ್ಲಡ್ ನಮ್ಮ ಮನೆಗೆ ಬಿದ್ದಿದ್ದೆ. ಬಂದು ನಾನು ಪ್ರೇಯರ್ ಮಾಡ್ತಾ ಇದ್ದೆ. ದಯಾನಂದ ಮೇಷ್ ಇಂಗ್ಲೀಷ್ ಲೆಕ್ಚರ್, ನನಗೆ ಮಾಸ್ಟರ್. ಇಡೀ ನಮ್ಮ ಏರಿಯಾ ಬಂದಾಗ ಜನ ಬಂದು ನೂಕಿದ್ದಾರೆ, ತಳ್ಳಿದ್ದಾರೆ. ಆಯ್ನಪ್ಪ ಪೋತಾನ ಇಷ್ಟೇ ಮಾಡ್ತಾ ಇದ್ದಾರೆ ಪಾಪ. ನನ್ನ ಮನೆಗೆ ಬಂದು ಒಂದು ಕೃಷಿ ಭಾಷೆ ತಂದ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಕೃಷಿ ಕುಡಿದು ನಾನು ಪ್ರೇಯರ್ ಮಾಡಿ ಹೋಗ್ತಾ ಇದ್ದೆ. ಏನು ಹಂಬಲ ಆಯ್ತೋ ಗೊತ್ತಿಲ್ಲ. ನನ್ನ ನಡೆಸಿದ ನಾನು CS ಹೋಗಿ ಎಲ್ಲರನ್ನೂ ಕೇಳಿದೆ, ನನ್ನ ಮನೆಗೆ ಬಂದು ಪ್ರೇಯರ್ ಮಾಡಿರಿ, ನಿಮ್ಮ ಆಸ್ತಿ ಬೇಡ, ಐಶ್ವರ್ಯ ಬೇಡ ಅಂತ. ಬರಲಿಲ್ಲ. ನೀವು ಯಾವ ಸಮಯ ಕೊಟ್ಟರು ಆ ಸಮಯಕ್ಕೆ ಬಂದು ನಾನು ರೆಡಿ ಇರ್ತೀನಿ. ನೀವು ಸಮಯ ಕೊಡ್ರಿ, ಆ ಸಮಯಕ್ಕೆ ನಾನು ರೆಡಿ ಇರ್ತೀನಿ. ಯಾರೂ ಬರಲಿಲ್ಲ ನಮ್ಮ ಮನೆಯಲ್ಲಿ. ದಯಾನಂದ ಮಾಸ್ಟರ್ ಬಂದು ನನಗೆ ಪ್ರೇಯರ್ ಮಾಡಿರಿ, ಭಯಪಡೋದಪ್ಪ, ದೇವ್ರ ಮಂಚಿದ್ದೀನಿ ಅನ್ನಿಸ್ತದೆ, ಭಯಪಡೋದು ಅದು ಅಂತ ಹೇಳಿ ನಾವು ಆದರಣೆ ನೀಡುತ್ತೆ. ಎಲ್ಲ ನಡೆಸಿದ್ದೆ. ನಾನು ಯಾಕೆ ಜ್ಞಾಪಕ ಅಂತ ನನ್ನ ಮಾರ್ಗ ಸೂಚನೆ. ಆಮೇಲೆ ಮನೆ ಹತ್ರ ಬಿಟ್ಟು ನಾನು ಸೈಕಲ್ ಇತ್ತು ತಗೊಂಡು ಮನೆ ಹತ್ರ ಉದ್ದಪ್ಪ ದೂರ ಮಿಡಿ ಬಿಟ್ಟಿರ್ತಾರೆ. ಆಡಿ ಟೀಚ್ ಮಾಡ್ತಾ ಆ ಟೀಚಿ ಟ್ಯಾಂಕ್ ಟರ್ನ್ ಹತ್ರ ಬಿಡ್ತಾ ಇದ್ದೆ. ಸಾರ್ ಮಗು ಸಹ ತಂದುಕೊಂಡು ಪುಣ್ಯಪ್ಪ ಅಂತ ದೇವ್ರು ನಡಿಸ್ಬೇಕು ತಪ್ಪು ಅಂತ ಅಲ್ಲ ಹೇಳಿದ್ವಿ. ನಮ್ಮ ನಡೆಸಿದವ್ರು ಯಾವತ್ತೂ ಮರಿಬಾರ್ದು. ಈ ಜೋಯಿಸ್ ಜ್ಞಾನಿಗಳೇ, ಒಳ್ಳೆಯವರೇ, ಎಲ್ಲ ಮಾಡಿದ್ದಾರೆ. ಅದು ನಡೆಸ್ಕೊಂಡು ಊರು ತೆಗೆದ ತಕ್ಷಣ ಯಾವನೋ ಒಂದು ಊರಿದ ತಕ್ಷಣ ಈ ನಕ್ಷತ್ರ ಬಿಟ್ಟ ತಕ್ಷಣ ಏನಾಯ್ತು? ಅವ್ರು ಮಾಡಿದ ಎಡವಟ್ಟಿಗೆ ಅವ್ರಿಗೂ ತೊಂದರೆ ಆಯಿತು, ಆ ದೇಶಕ್ಕೂ ತೊಂದರೆ ಆಯಿತು. ಅವರಿಂದ ಇಡೀ 2 ವರ್ಷ ಮಕ್ಕಳಿಗೆಲ್ಲ ಆವತ್ತಿ ಕೊಡ್ಲಿಕ್ಕಾಯ್ತು. ನೋಡ್ಲಿ ಯಾವತ್ತಾಗಲಿ ನಮ್ಮ ನಡೆಸಿದಾರನ್ನ ಬಿಡಬಾರ್ದು. ಅಂದರೆ ಒಂದು ಹೇಳ್ತೀನಿ, ನಾವು ಬಿಟ್ಟು ಹೋದರೂ ಕೂಡ ಅಲ್ಲಿ ಸ್ಥಾನ ತಕ್ಷಣಕ್ಕೆ ನೀನು ನೆಂಟರು 1 ದಿವಸ 2 ದಿವಸ ನಿಮಗೆ ಬಿರಿಯಾನಿ ಚಿಕನ್ ಇಡ್ತಾರೆ. 3-4 ದಿವಸ ಇದ್ದರೆ ಇಡೋಕ್ಕೆ ಅವ್ರ ಮನಸ್ಸು ಇರ್ತಾರ? ಬರಲ್ಲ. ಹಾಗೆ ನಾವು ಎಲ್ಲೋದ್ರೂ ನಮ್ಮ ನಡೆಸೋದು ಏನೋ ತಕ್ಷಣಕ್ಕೆ ನಾನಾ ವಿಧವಾದ ಹಿಂಪಾಗಿ ನಾನಾ ಅವರು ಸಿಗ್ಬೋದು. ಹೋದ್ರೂ ಕೂಡ ನೋ ಬೆಲೆ. ನಿನ್ನ ಸ್ವಂತ ಅಪ್ಪನ ಮನೆ ಗುಡಿಸೋದಾಗಲಿ ಮಾಡಿ ಆಗಲಿ, ಅಲ್ಲಿರೋ ಅಧಿಕಾರ, ಅಲ್ಲಿರೋ ಸ್ವತಂತ್ರತೆ, ಅಲ್ಲಿರೋ ಇದು ಬೇರೆ ನಮಗೆ ಎಲ್ಲಿನೂ ಸಿಗಲ್ಲ.
ಇದು ಸತ್ಯ ಸಂದೇಶ ನಮಗೆ ಆಧ್ಯಾತ್ಮಿಕ ಗೊತ್ತು, ನಾವು ಅನುಭವಿಸಿದ ನಮಗೆ ತಿಳಿದಿರೋ ಸತ್ಯಾಂಶ ನೋಡ್ರಿ. ದೇವಸ್ಥಾನ ಆಗಲಿ ಈ ರೀತಿಯಾಗಿ ನನ್ನನ್ನು ಜೋಯಿಸ್ ಹೇಳಿದ್ರೆ ನಕ್ಷತ್ರ ಬಿಟ್ಟು ಹೋದ ತಕ್ಷಣ ಏನಾಯ್ತು ಅಲ್ಲಿ? ನಕ್ಷತ್ರ ಬಿಟ್ಟು ಅವ್ರು ಹೋಗಿ ಏನಾಗಿ ಕೇಳಿದ್ರು ನೋಡ್ರಿ, ಏನು ಕೇಳ್ತಾರೆ ಇಲ್ಲಿ? ಯೆಹೂದ್ಯರ ಅರಸನಾಗಿ ಹುಟ್ಟಿದ್ದು ಎಲ್ಲಿದ್ದಾನೆ? ಬೇಕಾಗಿತ್ತ ಇವ್ರಿಗೆ? ಅಲ್ಲಿಂದ ನಡ್ಸ್ಕೊಂಡ್ಬಂದು ದೇವರ ಸಮ್ಮುಖಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದ. ನಕ್ಷತ್ರ ಬಿಟ್ಟು ಅರಮನೆ, ರಾಜ ಹುಟ್ಟಬೇಕಾದಲ್ಲಿ ಅರಮನೆಯಲ್ಲಿ ಕೆಲವು ಜ್ಞಾನಿಗಳು ಕೂಡ ತಮ್ಮ ಜ್ಞಾನ ಸ್ವಬುದ್ಧಿ ಆಧಾರ ಮಾಡಿಕೊಂಡು ಈ ಪಲ್ಟಿಗಳು ಹಾಕೋದು. ಹಂಗೆ ನಾವು ಅಷ್ಟೇ ಕೆಲವು ಸಮಯ ಸ್ವಬುದ್ಧಿ ಆಧಾರ ಮಾಡ್ತೀವಿ. ಏನೆಲ್ಲ ಗೊತ್ತಲ್ಲ, ಪ್ರೇಯರ್ ಗೊತ್ತು, ವಾಕ್ಯ ಗೊತ್ತು, ಟಿ ವಿಯಲ್ಲಿ ನೋಡ್ತೀನಿ, ಇನ್ನೊಂದು ನೋಡ್ತೀನಿ, ದೊಡ್ಡ ದೊಡ್ಡ ಪಾಸ್ಟರ್ಸ್ ಮೀಟ್ ಮಾಡ್ತೀನಿ, ನನಗಿನ್ನೇನು ಅಂತ ಹೋಗೋದಾರ ಎಡವಟ್ಟು ಮಾಡ್ಕೊಂಡಾಗೆ ಪಲ್ಟಿಗೆ ನೋಡಿಯೋದು. ಕಷ್ಟ ಸಕ್ಕ ನಾವೇ ಸಿಕ್ಕಾಡ್ಸ್ಕೊಳ್ಳೋದು, ದೇವ್ರು ಸಿಕ್ಕಾಡ್ಸೋದು. ಜೋಯಿಸ್ ಅಲ್ಲಿಂದ ಕರ್ಕೊಂಡ್ಬಂದ ದೇವ್ರ ಕಾರ್ಯ ಅಂದರೆ ನಕ್ಷತ್ರಕ್ಕೆ ಅಪ್ಪಣೆ ಕೊಟ್ಟು ಅವ್ರು ನನ್ನ ನಾರಾಯಣ ಮಾಡಿ ಕರ್ಕೊಂಬಂದ. ಆ ನಕ್ಷತ್ರ ದೇವ್ರ ಮಾಡಿ ಕರ್ಕೊಂಡು ಬಂದಾಗ ತಕ್ಷಣ ಎರಸ್ಲಾಮ್ ಬಂದ ತಕ್ಷಣ ಏನಾಯ್ತು ಇವ್ರಿಗೆ? ಜ್ಞಾನಿಗಳಲ್ಲ ನೋಡಿ ಎಷ್ಟು ಇವ್ರು ಹೋಗಿದ್ದ ತಕ್ಷಣ ನಿಮ್ಗೆ ಮಾತು ನೋಡಿ ಸ್ಪಷ್ಟವಾಗಿ 2ನೇ ವಚನ 2 ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳ ಪಟ್ಟರು. ನೋಡಿ ಯಾರಿಗೆ ಕಳವಳ ಪಟ್ಟ ಕಾರಣ? ಈ ಮಾತು ಹೇಳಿದಕ್ಕಲ್ಲ. ಇವನು ಕರ್ದಾರ್ಥ ಯಾರು? ನಾನು ಯಾರೋ ನಡೆಸ್ಕೊಂಡು ಹೋಗ್ತಾ ಇದ್ದೆ, ಸೀದಾ ಅದು ಬರ್ಬೇಕಾಗಿತ್ತು. ಅದು ಬಿಟ್ಟಾಗ ಯೆರೂಸಲೇಮ್ ಬಂದ್ಬಿಟ್ಟ, ಇಲ್ಲೇ ರಾಜ್ಯಕ್ಕೆ ಹೋಗ್ಬಿಡೋಣ. ಆತ್ರ ಅವಸರ, ತನ್ನ ಜ್ಞಾನ ಪ್ರಚೋದಿಸಿದ ದೇವರ ಸಮ್ಮುಖದಲ್ಲಿ ತನ್ನ ಜ್ಞಾನ ನೋಡಿ. ಇವ್ರು ಹೇಳಿದ್ದಕ್ಕೆ ಅಲ್ಲಿ ಕಳವಳ ಉಂಟಾಯ್ತು, ಇವ್ರು ಹೇಳಿದ್ದಕ್ಕೆ ಅಲ್ಲಿ ತೊಂದರೆ ಆಯ್ತು, ಇವರು ಅಲ್ಲಿ ಮಾಡಿದ್ದಕ್ಕೆ ಎಷ್ಟು ನಡೆಸುವಿಕೆ ಅಷ್ಟು ಗಂಭೀರ. ನಾನು ನಡೆಸುವಿಕೆ ಅದಕ್ಕೆ ದೇವರು ಹೇಳಿದ, ನಾನು ನಡೆಯುವ ಮಾರ್ಗವನ್ನು ನನಗೆ ಆಲೋಚನೆ ಹೇಳಪ್ಪ, ನಿನ್ನ ಆಲೋಚನೆ ನಾನು ಹೋದ್ರೆ ನನಗೆ ಯಾವ ಭಯವೂ ಇಲ್ಲ. ಬಂದು ಅಷ್ಟು ಅವಸರ. ಹಾಗಾಗಿ ನಾನು ಎಷ್ಟು ಸ್ಪಷ್ಟವಾಗಿದೆ. ಹಾಗೆ ದೇವರನ್ನು ದುಷ್ಟಿಸ್ಕೊಂಡು ನಡೆಯುವಾಗೆಲ್ಲ ನಮ್ಮ ಸಮಾಧಾನ ನಡೀತದೆ. ನಾವು ಯಾವಾಗ ನೋಡ್ತೀವ ಪ್ಯಾತ್ರ ನನಗೆ ಮುಳುಗಲಿಕ್ಕೆ ತಾಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಭಯ ಆಗ್ತದೆ. ನೀರ್ ಮೇಲೆ ನಡೀತಾ ಇರುವಾಗ ಯಾರು ಸ್ವಾಮಿ ದೃಷ್ಟಿ ಬಿಟ್ಟ ಮೇಲೆ ಅವ್ನು ಮುಳುಗಕ್ಕೆ ಪ್ರಾರಂಭ ಆದ. ಅಯ್ಯೋ ಕಾಪಾಡಿ ಸ್ವಾಮಿ, ಕಾಪಾಡಿ ಸ್ವಾಮಿ ನೋಡಿ. ಬೇಕಾಗಿತ್ತು ಅವೆಲ್ಲ ಬೀಳಕ್ಕೆ ಹೇಳಕ್ಕೆ ಯಾರು ಕಾರಣ? ನಾವೇ ಕಾರಣ. ದೇವ್ರು ನಮ್ಮನ್ನ ಅಂದು ಬೀಳ್ಸಕ್ಕೆ ಹೋಗಲ್ಲ. ತಾಯಿ ತಂದೆ ಮಕ್ಕಳನ್ನ ಕರ್ಕೊಂಡೇ ಹೋಗ್ತಾನೆ, ಮಕ್ಳಿಗೆ ಒಳ್ಳೆ ಮಾರ್ಗದಲ್ಲಿ ಇರ್ತಾನೆ. ಅವನ ಕೈ ಎಡಿದ್ರೆ ಅವನ ಮೇಲೆ ಕೆತ್ಕೊಳ್ತಾನೆ. ಆದರೆ ನಮ್ಮ ಜ್ಞಾನ ವಿವೇಕಗಳು ಉತ್ತರಗಳು ಏನಾಯ್ತು? ದೇವಸ್ಥಾನದಲ್ಲಿ ಬಹಳ ಗಾಬರಿಗೆ ಕಳವಳಿಕೆ ಉಂಟಾಯಿತು. ಪ್ರವೇಶ ಮಾಡಿದ್ರು, ತದನಂತರ ಹೇಳ್ಬಾರ್ದು, ಅಲ್ಲಿಂದ ಮತ್ತೆ ನಿರಾಶ್ರಿತರಾದ್ರು. ಇದ್ದಿನಲ್ಲಿ ಮತ್ತೆ ಬಂದು ದೇವ ಮತ್ತೆ ನೋಡಿ ಆ ನಕ್ಷತ್ರ ನೋಡಿ. ಬೇಕಾಗಿತ್ತು ಇಷ್ಟೊಂದು ತಾತ್ಪರ್ಯ ನೋಡಿ ಅದು ಉಳ್ಕೊಂಡಿದೆ. ನರ್ಸರಿಕೆಯನ್ನು ಇವ್ರು ಹೋಗಿ ಹೇಳಿದ್ದಕ್ಕೆ ಕಳವಳ ಆಯಿತು. ಇಲ್ದಿದ್ದು ಇವ್ರ ಪಾಡಿಗೆ ಅದು ನಕ್ಷತ್ರ ಕರ್ಕೊಂಡು ಹೋಗಿದ್ರೆ ನಡೀಬೋದಾಗಿತ್ತು. ಬಂತಲ್ಲ, ರಾಜ ಬಂದಲ್ಲ, ಯೆಹೂದ್ಯ ಸಿಕ್ತಲ್ಲ, ರಾಜನ ಮನೆಗೆ ಹೋಗೋಣ, ಇನ್ನೇನು ಅದ್ರ ಕೆಲಸ ಇದೆ. ಅಲ್ಲಿ ಕಳವಳ ಉಳಿಸಿ ಮತ್ತೇನು ಮಾಡಿದ್ರೆ ನೋಡಿ, ಅವ್ರು ಹೇಳ್ತಾನೆ, ಅವನು ಎಲ್ಲ ಶಸ್ತ್ರ ಪರಿಶೀಲಿಸಿ ನೋಡಿ, ರಾಜ್ಯದಲ್ಲಿ ನನಗೆ ಅವನು ವಿರೋಧ ವಿಷಯ ಈಗೆಲ್ಲ ಹೇಳಿದ್ದೀನಿ, ಅವನು ಎಂಥ ಸ್ವಭಾವ ಉಳ್ಳ ಅವನು ಹೇಳ್ತಾನೆ. ಇನ್ನೊಬ್ರು ಹುಟ್ಲಿಕ್ಕೆ ಅವನಿಗೆ ಇಷ್ಟಪಡಲ್ಲ, ಆಗ ಬೇಡ ಆಗ್ತಾನೆ. ಹಾಗಾಗಿ ಏನು ಮಾಡ್ತಾನೆ, ಶಸ್ತ್ರದಲ್ಲಿ ಎಲ್ಲ ತೆಗೆಸಿ ಅದು ನೋಡಿದಾಗ ಅವರು ಶಾಸ್ತ್ರದವರು ಕೂಡ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಕ್ರಿಸ್ತನ ಹುಡುಗರು ಇಲ್ಲ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿದೆ. ಬಟ್ ತದನಂತರ ಏನು ಮಾಡ್ತಾನೆ, ಜೋಯಿಸ್ 7 ವರ್ಷ ಆಗ ಯೆಹೂದ್ಯರು ಯಾರು ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು.
ಹಾಲೆಲೂಯ, ಹಾಲೆಲೂಯ. ಅಲ್ಲಿ ರಾಜನ ಜ್ಞಾನ ದೇವ್ರಿಗೆ ಮಂಕು ಮಾಡ್ದ ನೋಡಿ, ಎಷ್ಟು ಸ್ಪಷ್ಟ ಆಗಿದೆ. ಕಳವಳಗೊಂಡ್ರೆ ಎಲ್ಲ ಗೊತ್ತಾಯ್ತು. ಒಳಗಡೆ ಹೋಗಿ ಪಂಡಿತರು ವಿಚಾರಣೆ ಮಾಡಿದೆ, ಏನಪ್ಪ ರಾಜ ಎಲ್ಲ ಕೊಟ್ಟೋದು ಇಲ್ಲ ಗೊತ್ತಾಯ್ತು. ತಿರುಗಿ ಬಂದ್ಬಿಟ್ಟು ನೀನು ಹೋಗಿ ವಿಚಾರಣೆ ಮಾಡಿ ನನಗೆ ಬಂತೇನೆ. ರಾಜ ಅಲ್ಲಿ ಜ್ಞಾನ ಮಂಕು ಮಾಡ್ದ ದೇವರು. ಯಾಕೆ ಗೊತ್ತಾನ? ಆ ಜೋಯಿಸ್ ಜೊತೆಗೆ ಒಬ್ಬ ಸೈನಿಕ ಹೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿಬಿಟ್ಟು ನೀನು ಅಡ್ಡು ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ತಾ ಇದ್ರಿ ಕರ್ಕೊಂಡು ಹೋಗ್ತಾ ಇದ್ರಿ ಇಲ್ವಾ? ಕರ್ಕೊಂಡು ಹೋಗ್ತಾ ಇದ್ರು ನೋಡಿ. ದೇವರಲ್ಲಿ ನೀವು ವಿಚಾರಣೆ ಬಂದು ಹೇಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಗೊತ್ತು, ಕ್ಲುಪ್ತ ಕಾಲದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತಿ ದೇವರಿಗೆ. ದೇವರ ಚಿತ್ತ ಯಾರು ತಡೆಗಟ್ಟಕ್ಕಾಗಲ್ರಿ. ಯಾಕಂದ್ರೆ ದೇವರು ಅದೃಷ್ಟದ ದೇವರು, ಆತನಿಗೆ ಅಸಾಧ್ಯದೊಂದು ಇಲ್ಲ. ಆದರೆ ಆತನು ಸತ್ಯಗಣವಾಗಿ ನಡೆಸಲಿಕ್ಕೆ ಆತನಿಗೆ ಇಷ್ಟಪೂರ್ವಕನು. ಸತ್ಯಗಣವಾಗಿ ಜೀವಿಸ್ಬೇಕು, ಸತ್ಯಗಣವಾಗಿ ಏನು ಮಾಡೋದು, ಸತ್ಯಗಣವಾಗಿ ಮಾಡಬೇಕು ಎಂಬುದಾಗಿ. ಅದಕ್ಕಾಗಿ ಏನು ಮಾಡ್ದ, ಕಳಿಸ್ಬಿಟ್ಟ ಮೇಲೆ ಅವರು ಜೋಯಿಸರು ಬಂದರು. ಎಲ್ಲಿ ಬಂದರು? ಆಮೇಲೆ 9 ವರ್ಷ ಅವರ ಅರಸನ ಮಾತನ್ನು ಕೇಳಿ ಮತ್ತೆ ಬಂತು ನಕ್ಷತ್ರ ನಿಂತಿರ್ತೀವಿ. ಹಾಲೆಲೂಯ, ಹಾಲೆಲೂಯ. ಈ ಕೆಲಸ ಆವಾಗಲೇ ಮಾಡಿದ್ರೆ ಈ ಗಲಭೆ ಇತ್ತ, ಈ ಸಂಕಟ ಇತ್ತ, ಈ ಪ್ರಾಬ್ಲಮ್ ಇತ್ತ. 2 ವರ್ಷ ಮಕ್ಕಳ ಪೂರ್ಣವಾಗಿ ಬಲಿ ಯಜ್ಞ ಐತೆ ಬೇಕಾಗಿತ್ತ ನೋಡ್ರಿ. ಮನುಷ್ಯನ ಜ್ಞಾನ ದೇವರ ಕಾರ್ಯಗಳು ಎಷ್ಟು ತಡೆಯಲಿಕ್ಕೆ ಬರ್ತದೆ ನೋಡ್ರಿ. ಅದಕ್ಕಾಗಿ ನಾವು ಏನು ಮಾಡಬೇಕಾದ್ರೂ ಏನು ನಡಿಬೇಕಾದ್ರೂ ಭಾಳ ಎಚ್ಚರಿಕೆ. ದೇವ್ರ ಸಂಕಲ್ಪ ಕ್ಲುಪ್ತವಾಗಿ ಹೇಳ್ತಾ ಇರ್ತಾರೆ. ನಕ್ಷತ್ರ ಅಲ್ಲೇ ನಿಂತಿದೆ, ಅಯ್ಯೋ ಇನ್ನೇನು ಮಾಡ್ತಾರೆ. ಮತ್ತೆ ನೋಡಿದಾಗ ಮತ್ತೆ ಕರ್ಕೊಂಡೋಗಿ ಮನೆ ಮೇಲೆ ನಿಂತು ಅದೇ ನಡ್ಕೊಂಡು ಬಂದಿದ್ದೆ. ಈ ಕಾರ್ಯಗಳು ಇರ್ತಾ ಇತ್ತ, ಈ ಗಲಭೆ ಇರ್ತಾ ಇತ್ತ, ಈ ತೊಂದರೆ ಇರ್ತಾ ಇತ್ತ. ಹಾಗಾಗಿ ಆ ಮನೆಯಲ್ಲಿ ಪ್ರವೇಶಿಸಿದ್ರು. ಈಗ ಎಲ್ಲಿದ್ದಾರೆ, ಎಲ್ಲೋದ್ರು? ಆ ಸ್ಟಾಪಲ್ಲಿ ಆ ನಕ್ಷತ್ರ ಎಲ್ಲಿಂದು, ಆ ನಕ್ಷತ್ರ ಎಲ್ಲಿ ನಿಂತಿದೆ? ಮನೆಯಲ್ಲಿ. ಎಲ್ಲಿದೆ? ಮನೆಯಲ್ಲಿ. ಈಗ ಒಂದು ಯೇಸು ಸ್ವಾಮಿ ಈಗ ಆಲ್ರೆಡಿ ಮನೆಗೆ ಬಂದಿದೆ. ಮೊದಲು ಲೂಕ 2:6 ಸ್ವಲ್ಪ ನಿಲ್ಲಿಸಿ ಜಯಿಸಿದ್ದು, ಆಮೇಲೆ ತಿರುಗಿ ಬರ್ತೀವಿ. ಲೂಕ 2:6. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದು ಅವರು ದಿನ ತುಂಬಿತು. ಎಲ್ಲಿದ್ದಾಗ? ಬೆತ್ಲೆಹೇಮ್ ಮಾರ್ಗದಲ್ಲಿದ್ದಾರೆ. ಅಲ್ಲಿ ಪೂರ್ಣ ದಿನ ತುಂಬಿತು. ಎತ್ತಳು ಸಾಕು. ಎತ್ತಳು ಎಲ್ಲೆತ್ತದ್ರು? ದಾರಿಯಲ್ಲಿ. ಓದಿ ವಚನ ಫುಲ್ ಓದಿ. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆ ತನ್ನ ಚೊಚ್ಚಲ ಮಗನನ್ನು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ. ಅವನನ್ನು ಗೋದಲಿಯಲ್ಲಿ ಮಲಗಿಸಿದರು. ಅರ್ಥ ಮಾಡ್ಕೊಂಡು ಸೆಂಟೆನ್ಸ್. ಮೊದಲು ಎಲ್ಲಿ ಎತ್ತಿದ್ದು ಆಕೆ? ದಾರಿಯಲ್ಲಿ ಎತ್ತಿ ಬಟ್ಟೆ ಸುತ್ತಕೊಂಡು ಎಲ್ಲಾದ್ರೂ ಛತ್ರಕ್ಕೆ ಹೋದ್ರು. ಛತ್ರ ಓನರ್ ಇವನು, ಯೇಸು ಸ್ವಾಮಿಯ ಛತ್ರ ಓನರ್. ಆ ಛತ್ರ ಇವರ ತಾತ ಮುತ್ತಾತರು, ಈ ವಂಶ ಯೋಸೋಪ್ ಇದ್ದ ನೋಡಿ, ಮರಿಯಾಳ ಯೋಸೋಪ್, ಇವರ ಆಸ್ತಿ ಅದು ಛತ್ರ. ಅವರು ಇರೋದಕ್ಕೆ ಆ ಛತ್ರದಲ್ಲಿ ಕೂಡ ಸ್ಥಳ ಇಲ್ಲ. ಅದು ಹೇಳ್ತೀನಿ ಒಂದ್ಸರಿ ನಿಮಗೆ ಹೇಳ್ತೀನಿ. ಆ ಛತ್ರದ ವಿಷಯದ ಕೂಡ ನಿಮ್ಗೆ ಹೇಳ್ತೀನಿ ಸ್ಪಷ್ಟವಾಗಿ. ಆ ಛತ್ರ ಯಾರಂದ್ರು, ರೂತಳ ಬರೆದ ಪತ್ರಿಕೆಯಿಂದ ಬರ್ತಾರದು. ರೂತಳು ಮತ್ತು ಬೋರಾಜ ಅವರಿಬ್ಬರು ಮದುವೆ ಆದಾಗ ಕಟ್ಟಲ್ಪಟ್ಟ ಹೊಸ ಮನೆ, ಅವ್ರ ಸಂಸಾರ ಮಾಡೋದಕ್ಕೆ. ಆ ಮನೆ ಹೀಗೆ 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 ತರಂತ್ರಗಳಾಗಿ ಅದ್ರ ಛತ್ರವಾಗಿ ಮಾಡ್ತಾರೆ. ಯಾಕೆ ಛತ್ರ ಆಯಿತು ಅನ್ನೋದು ಕೂಡ ನಾನು ಹೇಳ್ತೀನಿ. ಪ್ರೇಯರ್ ಮಾಡಿ, ನಾನು ಹೇಳಿ ಯಾವಾಗಲೂ ನನಗೂ ಪ್ರೇಯರ್ ಮಾಡಿ, ದೇವರೇ ಉತ್ತಮವಾದ ಜ್ಞಾನ ನಾವು ಪಡ್ಕೊಬೇಕು ಈ ಸಭೆಯವರೆಲ್ಲರೂ ಅಂತ ಪ್ರಾರ್ಥನೆ ಮಾಡಿ ಅಷ್ಟೇ. ಅದೇನಾಯ್ತು? ಎಲ್ಲೆತ್ತಲಿಕ್ಕೆ ದಾರಿಯಲ್ಲಿ ಅದು ಸ್ಥಳ ಅಂತಾರೆ ಗೊತ್ತಾ? ಆ ಬೆತ್ಲೆಹೇಮಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ, ಏನಾದರೂ ತೊಂದರೆ ಆಗಿದ್ರೆ ನ್ಯಾಯ ತೀರ್ಪು ಮಾಡುವ ಸ್ಥಳ. ಬೈಲು ದಾರಿ ಮಗ್ಲಲ್ಲಿ ಛತ್ರ ಇದೆ. ಹೈವೇ ಎರಸ್ಲಿಂದ ಹೈವೇ ಇದೆ. ಹೈವೇ ಪಕ್ಕದಲ್ಲಿ ಛತ್ರ ಇದೆ. ಆ ಛತ್ರಕ್ಕೆ ಸ್ವಲ್ಪ
ಆ ಕಡೆ ಈ ಕಡೆ ಬೆತ್ಲೆಹೇಮಿನಲ್ಲಿ ಏನೇ ತಪ್ಪಾದರೂ ಅಲ್ಲಿ ನ್ಯಾಯ ತೀರ್ಪು ಮಾಡುವ ಸ್ಥಳ. ನ್ಯಾಯಾಧಿಪತಿ ಅಲ್ಲಿ ನಮ್ಮ ನ್ಯಾಯಾಧಿಪತಿಯಲ್ಲಿ ಜನಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸ್ಥಳ ಎಲ್ಲಿ ಇದಕ್ಕೋಸ್ಕರ ದಾರಿಯಲ್ಲಿ ಎತ್ತಿ ಬಟ್ಟೆ ಎಲ್ಲಾದ್ರೂ ಮನೆಯಲ್ಲಿ ಛತ್ರದಲ್ಲಿ ಕೆಲಸ ಸ್ಥಳ ಇಲ್ಲ ಕೆಲಸ ಗೋಧಿಯಲ್ಲಿ ಮಲಗಿದ್ರು. ಈ ವಿಷಯದಲ್ಲಿ ಮೊದಲು ಎಲ್ಲಿ ಹುಟ್ಟಿದ್ದಪ್ಪ ಯೇಸು ಸ್ವಾಮಿ ಎಲ್ಲಿಟ್ರು? ದಾರಿಯಲ್ಲಿ ಹುಟ್ಟಿದಾಗ ಯಾರು ಬಂದ್ರು? ದೇವರು ಹುಟ್ಟಿದಾಗ ಯಾರು ಬಂದ್ರು? ಹುಟ್ಟಿದಾಗ ದೇವದೂತರು ಬಂದರು. ಅರ್ಥ ಮಾಡ್ಕೊಂಡು ಸ್ವಲ್ಪ ಎಲ್ಲ ಮಾಡಿ ನೀವು ಸಪೋರ್ಟ್ ಇರ್ಬೇಕು. ನನಗೂ ಸ್ವಲ್ಪ 1 ಅಕ್ಷರ ಹೇಳ್ರಿ, 4 ಅಕ್ಷರ ಹೇಳಕ್ಕೆ ದೇವರು ಸಹಾಯ ಮಾಡ್ತಾರೆ. ದೇವರ ಆತ್ಮ ನಡೆಸಲಿ ನನ್ನನ್ನು ನಿಮ್ಮನ್ನೆಲ್ಲ. ಮೊದಲು ಹುಟ್ಟಿದಾಗ ಯಾರು ಬಂದ್ರು? ದೇವದೂತರು ಬಂದರು. ಆಮೇಲೆ ಗೋಧಿಲಿಗೆ ಹೋದಾಗ ಯಾರು ಬಂದರು? ಕುರುಬರು ಬಂದರು. ಹೀಗೆ ಮನೆಗೆ ಹೋದಾಗ ಯಾರು ಬಂದಿದ್ದಾರೆ? ಜ್ಞಾನಿಗಳು. ಸ್ವಲ್ಪ ಅರ್ಥ ಮಾಡಿ. ಹಲ್ಲೆಲೂಯಾ. ಮೊದಲು ಎಲ್ಲಿ ಹುಟ್ಟಿದಾಗ ಯಾರು ಬಂದ್ರು? ದೇವದೂತರು ಬಂದರು. ಆದರೆ ನಾವು ಮೊದಲು ಕ್ಯಾರಲ್ಸ್ ಮಾಡುವಾಗ ನಾವೆಲ್ಲ ಏನಾಗಿದ್ದೇವೆ? ದೇವದೂತರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ 2000 ವರ್ಷಗಳಲ್ಲಿ ಯೇಸು ಸ್ವಾಮಿ ಜನ ಪ್ರತಿಯೊಬ್ಬರು ನಾವು ಕ್ಯಾರಲ್ಸ್ ಮೂಲಕ ಪ್ರತಿಯೊಬ್ಬ ಮನೆಗೂ ಸ್ಪಂದಿಸ್ತೀವಿ, ಪ್ರಚಾರ ಮಾಡ್ತೇವೆ ಇಲ್ವಾ? ಅದಕ್ಕೆ ಯಾವುದಕ್ಕೆ ಹೋಲಿಕೆ ಆಯಿತು? ದೇವದೂತರಿಗೆ ಹೋಲಿಕೆ ಆಯಿತು. ಯಾಕಂದ್ರೆ ಹುಟ್ಟಿದಾಗ ಯಾರು ಬಂದರು? ದೇವದೂತರು ಬಂದು ಹೇಳಿದ್ರಲ್ಲ, ಎದುರು ಬೆಳ್ಳಿ ಕೇಳಿದ್ರು, ಗೊತ್ತು ನಿಮ್ಗೆ ಗೋದ್ಲೆಲ್ಲಿದೆ ಹೋಗಿ ನೋಡ್ರಿ ಅಂತ ಯಾರು ಹೇಳಿದ್ರು? ದೇವದೂತರು. ಆತನು ದಾರಿಯಲ್ಲಿ ಹುಟ್ಟಿದಾಗ ಯಾರು ಬಂದರು? ದೇವದೂತರು ಬಂದು. ನಾವೇನು ಮಾಡ್ತೀವಿ? ಆ ಕ್ಯಾರಲ್ಸ್ ಸಮಯದಲ್ಲಿ ನಾವು ಕೂಡ ಮನೆ ಮನೆ ಪ್ರಚಾರ ಮಾಡುವಾಗ ಏನಾಯಿತು? ದೂತರ ಹಾಗೆ ನಾವು ಕೂಡ ಹೋಗಿ ಪ್ರಚಾರ ಮಾಡ್ತೀವಿ. ಇದಕ್ಕೆ ಹೋದಾಗ ಗೋಧಿಲಿಗೆ ಹೋದಾಗ ಯಾರು ಬಂದರು? ಕುರುಬರು. ಯಾರ್ಯಾರು ಆ ಕ್ಯಾರಲ್ಸ್ ಅಲ್ಲಿ ಪಾಲ್ಗೊಳ್ತಾರಲ್ಲ ದೇವದೂತರ ಸಂಬಂಧಪಟ್ಟ ಹೇಳ್ತಾ ಇದ್ದೀವಿ. ಗೋಧಿಲ್ಲದ ಕುರುಬರು ಅಂದ್ರೆ ಯಾರು? ಕುರುಬರು. ಕುರುಬರು ಬಂದು ಏನು ಮಾಡಿದ್ರು? ಕುರುಬರು ನೋಡಿ ಪ್ರಚಾರ ಮಾಡ್ತಾರೆ. ಯಾರು ಮಾಡಿದ್ರು? ದೇವ ಸೇವಕರಿಗೆ ಹೋಲಿಕೆ ಆಗಿದೆ. ಯಾವುದಕ್ಕೆ? ಕುರುಬರ ಹೋಗಿ ಕುರುಬರ ಹಟ್ಟಿಯಲ್ಲಿ ನೋಡಿ ಏನು ಮಾಡ್ತಾರೆ? ನೋಡ್ಬಿಟ್ಟು ದೇವ್ರು ಹೇಳಿದ್ದನ್ನು, ದೇವದೂತರು ಹೇಳಿದ್ದನ್ನು ಅವ್ರು ಏನು ಮಾಡಿ ಹೋಗಿ ಪ್ರಚಾರ ಮಾಡಿದ್ರು. ಪ್ರಚಾರ ಮಾಡಿ ಜನ ಕೇಳಿ ಆಶ್ಚರ್ಯಪಟ್ಟರು. ಆಶ್ಚರ್ಯಪಟ್ಟರೆ ಇಲ್ವಾ? ವಾಕ್ಯ ಇದೆ, ಎಲ್ಲ ತೆಗೆಸಿ ಓದಿಸ್ ಬೇಡ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಓದ್ಬೇಕಾ? ಅನುಮಾನ ಆಗಿದ್ದೀರಿ? ಲಾಸ್ಟ್ ಟೈಮ್ ಕೇಳಿದ್ದೀರಲ್ಲ, ಪ್ರಚಾರ ಮಾಡ್ಕೊಂಡು ಇರಲಿ. ಅವ್ರು ಏನು ಮಾಡ್ತಾರೆ? ಇದು ಯಾರ ಸಂಬಂಧ? ದೇವ ಸೇವಕರಿಗೆ ಹೋಲಿಕೆ. ಈಗ ಮನೆಗೆ ಯಾರು? ಜ್ಞಾನಿಗಳಿಗೆ. ಏನೇ ಮನೆಯಲ್ಲಿ ಯೇಸು ಸ್ವಾಮಿನ ಸಂಸ್ಥೆಗೆ ಯಾರಾಗಿದ್ದಾರೆ? ಜ್ಞಾನಿಗಳು. ಜ್ಞಾನಿಗಳು ಯಾರು? ನೀವು ಜ್ಞಾನಿಗಳಷ್ಟೇ. ನೀವೇ ಜ್ಞಾನಿ. ಯಾಕೆ? ನಿಮ್ಮ ಗಂಟೆಗಳನ್ನು ತೆಗೆದು ನಿಮ್ಮೆಲ್ಲರನ್ನು ದೇವರಿಗೆ ಆರಾಧನೆ ಮಾಡಿ ನಮಸ್ಕರಿಸಿ ಆತನನ್ನು ಕಾಣಿಕೆಗಳೊಂದಿಗೆ ಆತನನ್ನು ತನ್ನ ಆರಾಧಿಸುವುದು, ಸಮರ್ಪಿಸುವುದು ಮತ್ತು ಹಿಂತಿರುಗುವುದು ಯಾರ್ದಾಗಿದೆ? ವಿಶ್ವಾಸಗಳಾಗಿದೆ. ಸಭೆಯ ವಿಶ್ವಾಸಗಳು. ಮೊದಲನೇದು ಕ್ಯಾರಲ್ಸ್ ಮಾಡಿದವರು ದೂತರಿಗೆ ಸಂಬಂಧಪಟ್ಟವರು, ಪ್ರಚಾರ ಮಾಡಿದವರು ದೇವರ ಸೇವಕರಿಗೆ, ದೇವರಿಗೆ ಆರಾಧಿಸಿದವರು, ದೇವರ ಕಾಣಿಕೆಗಳನ್ನು ಕೊಟ್ಟು ಆತನ ಸನ್ಮಾನಿಸಿದವರು ವಿಶ್ವಾಸಗಳಿಗೆ ಸಂಬಂಧಪಟ್ಟ. ಈ 3 ವಿಧದ ಘಟನೆಗಳು ಯೇಸು ಸ್ವಾಮಿ ಜನ್ಮದಲ್ಲಿ ನಡೆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಯಾವ ಬಿದ್ದು? ಜ್ಞಾನಿಗಳಿಗೆ ಹೋಲಿಕೆ. ಯಾಕಂದ್ರೆ ನೀವು ಜ್ಞಾನಿಗಳು. ಜ್ಞಾನ ಪಡ್ಕೊಳ್ಳಿಕ್ಕೆ ನೀವು ದೇವರ ಆತ್ಮನು ಹೇಳುವ ಒಂದೊಂದು ಮಾತು ಗ್ರಹಿಸಿಕೊಂಡ್ರೆ ನಿಜವಾಗ್ಲೂ ಜ್ಞಾನ ಪಡ್ಕೊಂಡು ಸತ್ಯ ಜ್ಞಾನಕ್ಕೆ ಸೇರಿಸುವರಾಗಿದೆ. ದೇವರ ವಾಕ್ಯ ಇದೆ. ನೀವು ಯಾರಾಗಿದ್ದೀರಿ? ಸತ್ಯ ಜ್ಞಾನಕ್ಕೆ ಸೇರಿಸುವರಾಗಿದ್ದೀರಿ. ಅವರ ಗಂಟುಗಳನ್ನು ಬಿಚ್ಚಿ ಸಮರ್ಪಣೆ ಮಾಡಿ ಇಲ್ಲ ಗಂಟೆಗಳ ವಿಷಯದಲ್ಲಿ ಈ ರೀತಿಯಾಗಿ ಅವರು ಮಾಡಿದ್ರು. ತದನಂತರ ಅವರು ಸಾಷ್ಟಾಂಗ ದೇವರ ಮಾಡಿದ್ರು, ಸಾಷ್ಟಾಂಗ ಆರಾಧಿಸಿದ್ರು, ಗಂಟೆಗಳನ್ನು ಬಿಚ್ಚಿದ್ರು, ಅದನ್ನ ಬಂಗಾರ, ಧೂಪ ಮತ್ತು ಗೋಳವನ್ನು ಸಮರ್ಪಣೆ ಮಾಡಿ ಮತ್ತೇನು ಮಾಡಿದ್ರು? ಮತ್ತೆ ಅವ್ರೇನು ಮಾಡಿದ್ರು? ಮತ್ತೆ ನಾನು ರಾಜನಿಗೆ ಹೇಳ್ಬೇಕು, ರಾಜ ಹೆರೋದ ರಾಜ ಬಂದು ಅಡ್ಡ ಬಿಡ್ಬೇಕಂತ ಹೇಳಿದ್ದ ಇಲ್ಲ. ಜೋಶ್ ನಂಬಿದ್ರೆ ಇಲ್ವಾ? ನಂಬಿದ್ರು, ಇದುವರೆಗೂ ನಂಬಿದ್ರು.
ಮತ್ತೆ ಆಯ್ತಲ್ಲ, ನಮಸ್ಕಾರ ಮಾಡಿ ಅವತ್ತು ಮತ್ತೆ ಹೋಗಿ ಯಾರು ಹೇಳ್ಬೇಕು? ರಾಜನ್. ಆಮೇಲೆ ದೇವರ ಕನಸಿನಲ್ಲಿ ಅವರಿಗೆ ಹೆರೋದನ ಬಳಿಗೆ ತಿರುಗಿ ಹೋಗಬಾರದು. ನೋಡಿ, ಅವ್ರ ಕನಸಲ್ಲಿ ಇದು ದೇವರ ಗತಿಗೆ ಏನ್ ಹೇಳ್ದ? ಹೆರೋದ ಮಲ್ಗಿರಿಗೆ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಲ್ಲಿ ದೇಶಕ್ಕೆ ಹೊರಟು ಹೋದರು. ಹಾಲಲ್ಲಿಯ ಇದೊಂದು ತಾತ್ಪರ್ಯ. ಇಲ್ಲಿ ಗೋಳದ ಧ್ಯಾನ ಮಾಡೋಣ, ಕತ್ತೆಗೋಳದು ಅದೆಲ್ಲ ನಾವು ಸರಿ ಧ್ಯಾನ ಮಾಡೋಣ. ಮತ್ತು ಈಗ ಅವ್ರೇನ್ ಮಾಡಿದ್ರು? ದೇವರ ಮಾತಿಗೆ ಏನ್ ಕೊಟ್ಟರು? ಕಿವಿ ಕೊಟ್ಟರು. ಅವ್ರ ಕನಸಲ್ಲಿ ಏನು ದೇವರ ಆತ್ಮನ ಹೇಳಿದ್ದಕ್ಕೆ ಕಿವಿ ಕೊಟ್ಟು ಅವ್ರೇನ್ ಮಾಡಿದ್ರು? ತನ್ನ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡ್ರು. ಹಾಲಲ್ಲಿಯ ಅವ್ರ ಮಾರ್ಗ ಏನ್ ಮಾಡಿದ್ರು? ಬದಲಾವಣೆ ಮಾಡ್ಕೊಂಡ್ರು. ದೇವರ ಶಬ್ದಕ್ಕೆ ಕಿವಿ ಕೊಡ್ತಾ ಇದ್ದೀರಾ ನೀವುಗಳೆಲ್ಲ? ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ನಿಮ್ಮ ಮಾರ್ಗಗಳು ಬದಲಾವಣೆ ಮಾಡಬೇಕು. ನೀವು ಯಾವ್ಯಾವ ಉದ್ದೇಶದಿಂದ ಬಂದಿದ್ದೀರೋ, ಯಾವ್ಯಾವ ಜ್ಞಾನದಿಂದ ಬಂದಿದ್ದೀರೋ, ಯಾವ್ಯಾವ ತಲಂಪುಗಳಿಂದ ಬಂದಿದ್ದೀರೋ, ಯಾವ್ಯಾವ ಕಷ್ಟ ಕಣ್ಣಿ ಯಾವ ವಿಷಯದಲ್ಲಿ ಬಂದಿದ್ದೀರೋ, ನಿಮ್ಮ ಮಾರ್ಗಗಳಿಗೆ ಬದಲಾವಣೆ ದೇವರ ಮಾತಿಗೆ ಕಿವಿ ಕೊಡೋದಾದ್ರೆ ನಿಮ್ಮ ಮಾರ್ಗ ಬದಲಾವಣೆ ಮಾಡಿಕೊಂಡು ಹಿಂತಿರುಗಬೇಕು. ದೇವ್ರ ವಾಕ್ಯ ಹೇಳ್ತಾರೆ, ದೇವರು ಹೇಳ್ತಾರೆ. ವಿಶ್ವಾಸಿಗಳು ಯಾರಿಗೆ ಸಂಬಂಧಪಟ್ಟವರು? ಜ್ಞಾನಕ್ಕೆ ಸಂಬಂಧಪಟ್ಟವರು. ಅವ್ರು ಬಂದಕ್ಕೆ ದೇವರ ಶಬ್ದಕ್ಕೆ ಕಿವಿ ಕೊಟ್ರ? ಇಲ್ಲ ಮತ್ತೆ ಹೋಗಿ ಏನಾದ್ರಿಗೆ ಹೇಳ್ತಾ ಅಯ್ಯೋ ಅವ್ರು ಕೇಳಿದ್ದೀವಪ್ಪ, ರಾಜನ್ ಕೇಳಿದ್ದೀವಿ, ರಾಜ ಮಾತು ಮೀರೋದು ಹೆಂಗೆ? ನನ್ನ ಮನೆಯಲ್ಲಿ ಒಂದು ದೊಡ್ಡವರು ಇದ್ದಾರೆ, ಯಜಮಾನ್ರು ಇದ್ದಾರೆ, ಹೆಂಡತಿ ಇದ್ದಾರೆ, ಇವ್ರು ದೊಡ್ಡವರು, ಇವ್ರ ಮಾತು ಮೀರ್ಕೊಂಡು ನಾನು ಹೆಂಗೆ? ನಿನಗೆ ದೇವ್ರು ಬೇಕಾದ್ರೆ ದೇವ್ರ ಮಾತು ಕೇಳ. ನಿಮ್ಗೆ ದೊಡ್ಡವರೇ ಮುಖ್ಯ ಅಂದರೆ ಇರೋದು ಮಾತ್ರ ಹೋಗ್ಬೇಕು ಅಷ್ಟೇ. ಅಂತ ಈ ದೇವ್ರ ಮಾತು ಮೀರಿ ನಾನು ಯಾರು ಬಿಲೀವ್ ಆಗ್ತಾರೆ? ಅವ್ರು ನನ್ನ ಬಾಳಿಗೆ ಯಾರಾಗಿದ್ದಾರೆ? ದೇವರಾಗಿದ್ದಾರೆ, ಎರಡಾಗಿದ್ದಾನೆ. ದೇವರಾಗಿದ್ದಾರೆ, ಎರಡಾಗಿದ್ದಾನೆ. ಎರಡಾಗಿದ್ದಾರೆ. ದೇವ್ರ ಮಾತು ಮೀರಿದಾಗ ನಾವು ಯಾರು ತೊಗೊಳ್ತೀವಿ? ಎರಡನ್ನ ತೊಗೊಳ್ತೀವಿ. ದೇವ್ರ ಮಾತು ಕಿವಿ ಕೊಟ್ಟರೆ ನನ್ನ ಬದಲಾವಣೆ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನನ್ನ ಪ್ರಯಾಣ. ಸನ್ಮಾರ್ಗ ವಿಷಯದಲ್ಲಿ ನಾವು ಸ್ವಲ್ಪ ಆ ಬದಲಾವಣೆ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಂಬುದಾಗಿ ಕ್ಲುಪ್ತವಾಗಿ ನಾವು ಧ್ಯಾನ ಮಾಡೋಣ. ಕ್ಲುಪ್ತವಾಗಿ 2ನೇ ತೆಸಲೋನಿಕ 4:17 ಬೇಗ ಸ್ವಲ್ಪ 2ನೇ ತೆಸಲೋನಿಕ 3:2 2ನೇ ತೆಸಲೋನಿಕ ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕು? 3:2 ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಏನಾಗಿದ್ದಾನೆ? ವಿರೋಧ ಯಾರಾಗಿದ್ದಾನೆ? ಮೂರ್ಖ ಆಗಿದ್ದಾನೆ, ದುಷ್ಟನಾಗಿದ್ದಾನೆ. ನನ್ನನ್ನು ತಪ್ಪಿಸು. ನೀವು ಪ್ರಾರ್ಥಿಸಿ. ನಿಮ್ಗೆ ಅಡ್ಡಿಪಡಿಸುವ ನಿಮ್ಮ ಮನೆಯಲ್ಲಿ ಹಿರಿಯರಾಗಲಿ, ಯಜಮಾನರಾಗಲಿ, ಹೆಂಡತಿ ಆಗಲಿ, ಮಾವ ಆಗಲಿ, ಅಳಿಯರಾಗಲಿ, ಮಗ ಆಗಲಿ, ಯಾರೇ ಆಗಲಿ, ಅವ್ನು ಯಾರು ಸಂಬಂಧಪಟ್ಟವನು? ಹೆರೋದಕ್ಕೆ ಸಂಬಂಧಪಟ್ಟವನು. ನೀವೇನು ಮಾಡಬೇಕು? ಈ ದುಷ್ಟ ಜನರನ್ನು ನಿನ್ನ ಸಮ್ಮುಖಕ್ಕೆ ಬರುವುದನ್ನು ತಪ್ಪಿಸು. ಎಲ್ಲರಲ್ಲಿಯೂ ಇವ್ರಿಗೇನಿಲ್ಲ, ಆ ಹೆರೋದನಿಗೆ ಏನಿಲ್ಲ, ಕ್ರಿಸ್ತ ನಂಬಿಕೆ ಇಲ್ಲ. ಆದರೆ ಕರ್ತನ ನಂಬಿಕೆ ದೃಢಪಡಿಸಿ ಕೆಡಕನ ಕೈಗೆ ಸಿಕ್ಕದಂತೆ ನಿನ್ನ ಕಾಪಾಡುವನು. ಹಲ್ಲೆಲೂಯಾ. ಇಲ್ಲಿ ಜೋಯಿಸ್ ಅದೆಲ್ಲ ಮಾಡಿದ್ದು, ಜೋಯಿಸ್ ದೇವರು ಅದೆಲ್ಲ ಮಾಡಿದ್ದು. ಹೆರೋದನ ಕೈಗೆ ಹೋಗಿದ್ರೆ ಇವ್ರಿಗೂ ಇತ್ತು, ಅಲ್ಲಿಗೂ ಇತ್ತು. ನೀವು ಪ್ರಾರ್ಥಿಸಿದಾಗ ಅವರು ಪ್ರಾರ್ಥನೆ ದೇವ್ರ ಮುಂದೆ ಮಾತಾಡಿದ್ರು. ಯಾಕೆ ಮಂచి ಟೈಮ್లో నేను దీంట్లోనే వేస్తాను చెప్పిట. హల్లెలూయా. ಏನಂತೆ? ಈ ಹೆರೋದ ಪ್ರಾರ್ಥಿಸಿದಾಗ ದುಷ್ಟನ ಕೆಳಗಿಂದ ತಪ್ಪಿಸಿ ಕಾಪಾಡ್ತಾರಂತೆ. ಅದಕ್ಕಾಗಿ ಮಾರ್ಗ ಬದಲಾವಣೆ ಮಾಡ್ಕೊಳ್ಬೇಕು. ದುಷ್ಟರ ಮಾರ್ಗದಿಂದ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಎರಡನೇ ನೋಡಿ, ನೀವು ಪ್ರಾರ್ಥಿಸಿದ ದೇವರು ಬದಲಾವಣೆ ಮಾಡ್ತಾರೆ.
ನಮ್ಮನ್ನು ಕೆಡಕಿನ ತಪ್ಪಿಸುತ್ತೆ. ನನ್ನ ಕರ್ತಾತ ನಂಬಿಕಸ್ತನ್ರಿ, ನನ್ನ ಕರ್ತಾತನ ನಂಬಿಕಸ್ತನಾದ ದೇವರು ನನ್ನ ಕೈ ಬಿಡಲಿ, ನಾನು ಕಾಪಾಡ್ತಾನೆ. ಕಟಕನ ಎಷ್ಟು ಚೆನ್ನಾಗಿದೆ, ಇನ್ನೊಂದ್ಸಲ ಓದಮ್ಮ, ಬಹಳ ಚೆನ್ನಾಗಿದೆ. ನಂಗೆ ಬಹಳ ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡಕನ ಕೈಗೆ ಸಿಕ್ಕದಂತೆ ಕಾಪಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2020 ಕೊನೆಯ ಸಂದೇಶ ದೇವರ ವಾಗ್ದಾನ ನೋಡಿ, ಕ್ರಿಸ್ತನ ಜನರೊಂದಿಗೆ ನಮ್ಮ ಮಾರ್ಗಗಳನ್ನು ಬದಲಾವಣೆ ಮಾಡ್ತಾರೆ. ನೀವು ಬದಲಾವಣೆ ಮಾಡಿಕೊಂಡ್ರೆ ಜೋಯಿಷರ ಆಶೀರ್ವಾದ ಸಿಗುತ್ತೆ. ಅವ್ರು ಮಲಗಿದ್ದಾಗ ಏನಾಯ್ತು, ದೇವ್ರು ಹೇಳಿದ್ರು, ನಿನ್ನ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ನಿನ್ನ ಪ್ರಯಾಣವನ್ನು ಮುಗಿಸು. ನೀವು ಯಾವ ಮಾರ್ಗದಲ್ಲಿ ಚರ್ಚೆಗೆ ಬಂದಿದ್ದೀರೋ ದೇವರ ಸಮಾಜಕ್ಕೆ, ನಿಮ್ಮ ಮಾರ್ಗಗಳು ಬಿಡ್ರಿ. ಇಲ್ಲ ಏನು ಬಿಡೋದು? ನನ್ನ ಮಾರ್ಗಗಳೇನು, ಮನುಷ್ಯನ ಮಾರ್ಗಗಳೇನು? ಮನುಷ್ಯನ ಯಾವುದರಿಂದ ಬಿಟ್ಟು ತಿರುಗಬೇಕೆಂಬುದು ದೇವರು ಹೇಳ್ತಾ ಇದ್ದಾನೆ. ಓದ್ರಿ ಅದೊಂದ್ಸರಿ ಓದ್ರಿ. ಎಫೆಸ 4:22 ಎಫೆಸ 4:22. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ಜೋಯಿಸರ ಹಿಂದಿನ ನಡತೆ ಅನ್ನೋದ್ರ ಬದಲಾವಣೆ ಮಾಡ್ಕೊಂಡೋದ್ರ ಬದಲಾವಣೆ. ದೇವರು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಫುಲ್ ನೀನು ಯೇಸುಸ್ವಾಮಿ ಜನರ ಪರಿಪೂರ್ಣವಾಗಿ ನೀನು ಸತ್ಯಕ್ಕೆ ಅನುಗುಣವಾಗಿ ನಾವು ಕುಟುಂಬದಲ್ಲಿ ಸತ್ಯಗಳನ್ನು ದೇವರ ಆರಾಧಿಸಬೇಕಂದ್ರೆ ಪರಿಪೂರ್ಣವಾದ ನೀನು ಎಲ್ಲ ಪೂರ್ವ ಸ್ವಭಾವ ಕಂಪ್ಲೀಟ್ ದೇವರ ವಿರುದ್ಧವಾದದ್ದು ವಿರೋಧದ ಸ್ವಭಾವ ತೆಗೆದು ಹಾಕಿ ಬಿಡಬೇಕು. ತೆಗೆದು ಹಾಕಿ ಬಿಟ್ಟರೆ ಆಶೀರ್ವಾದಕ್ಕೆ ಬಾಧ್ಯರಾಗ್ತದೆ. ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ, ಯಾರು ದೊಡ್ಡ ಮನುಷ್ಯ ಹೇಳ್ತಾ ಇಲ್ಲ. ನನ್ನ 2004 ವರ್ಷ ಜನಿಸಿ ಬಂದ ದೇವಾಲಯ ಪರವನ್ನು ಬಿಟ್ಟು ದಾಸನ ರೂಪದಲ್ಲಿ ಧರಿಸಿಕೊಂಡು ದಾರಿ ಮೊಗ್ಗಲಲ್ಲಿ ಜನಿಸಿದ ಭೂಮಿಗೆ ಬಂದ ಆ ವ್ಯಕ್ತಿ ನಮ್ಮ ಸೂಕ್ಷ್ಮಕ್ಕಾಗಿ, ನಮ್ಮ ರಕ್ಷಣೆಗಾಗಿ ಆತನ ಸಮಸ್ತವನ್ನು ಬಿಟ್ಟು ನಮಗೆ ಆಧಾರ ಸಂಬೂತನಾಗಿದ್ದಾನೆ. ಆತನು ಹೇಳ್ತಾ ಇರೋ ಮಾತು, ಆತನ ಜೀವಾಧಿಪತಿ. ನನ್ನ ಇಡೀ ತಲೆಯಿಂದ ಅರಕಾಲವರೆಗೂ ಆತನ ಕೈಯಲ್ಲಿ ರೂಪಿಸಲ್ಪಟ್ಟಿದೆ, ಆತನ ಅಂಗೈಯಲ್ಲಿ ನಾವಿದ್ದೀವಿ. ಆತನು ಹೇಳ್ತಾ ಇದ್ದಾನೆ ಎಷ್ಟು ಸ್ಪಷ್ಟವಾಗಿ, ಸಂಪೂರ್ಣ ನಿನ್ನ ಹಿಂದಿನ ಕಂಪ್ಲೀಟ್ ಇಲ್ಲಿವರೆಗೂ ಈ ಕ್ಷಣ 12:35 ನಿನ್ಗೆ ಏನೇ ಸ್ವಭಾವ ಇತ್ತು ಇವೆಲ್ಲ ಬಿಡಬೇಕೆಂಬುದಾಗಿ ನನ್ನನ್ನು ನಿನ್ನನ್ನು ರೂಪಿಸಿ ನನ್ನನ್ನು ನಿನ್ನ ಕರೆದ ದೇವರು ಹೇಳ್ತಾ ಇದ್ದಾನೆ. ಯಾರೋ ದೊಡ್ಡ ಮನುಷ್ಯ ಇಲ್ಲಿ ಯಾವೊಂದು ಸರಿಸಾಟಿ ಇಲ್ಲದ ಮಾತುಗಳು ಇಲ್ಲಿ ದೇವರ ಹಾಕೊಂಡು ನಮಗೆ ಮಾತಾಡ್ತಾ ಇದ್ದಾರೆ. ಇದುವರೆಗೂ ಆ ವಾಕ್ಯ ಎಂಬುದು ಸಜೀವಾದದ್ದು, ಕಾರ್ಯಗತವಾದದ್ದು. ಚೆನ್ನಾಗಿ ತಿಳ್ಕೊಂಡು ಬ್ರಹ್ಮಬರ್ಧ ವಿಪರೀತವನ್ನು ನೋಡ್ತೀವಿ. ಕೀಲು ಮಜ್ಜೆಗಳನ್ನು ವಿಭಾಗ ಮಾಡಲಿಕ್ಕೆ ಶಕ್ತಿ ಉಂಟು ದೇವರ ವಾಕ್ಯಕ್ಕೆ. ನಿನ್ನ ಜೀವವನ್ನು ಸಮೃದ್ಧಿ ಪಡಲಿಕ್ಕೆ ಶಕ್ತಿ ಕೊಡ್ತಾನೆ. ದೇವರ ಸಮಯ ಕೊಟ್ಟಾಗ ನಿನಗೆ ಸಮಯ ಕೊಡ್ತಾನೆ. ದೇವರ ಸಮಯ ಕೊಡಿದಾಗ ನಿನ್ಗೆ ಯಾಕೆ ಆರೋಗ್ಯ ಕೊಡಬೇಕು, ನಿನ್ಗೆ ಯಾಕೆ ಐಶ್ವರ್ಯ ಕೊಡಬೇಕು, ನಿಂಗೆ ಯಾಕೆ ಚಲನವಲನ ಕೊಡಬೇಕು, ನಿಂಗೆ ಯಾಕೆ ನಿನ್ನ ಕೆಲಸಗಳನ್ನು ನಾನು ಆಶ್ವಾಸಿಸಬೇಕೆಂಬುದು ದೇವರ ಪ್ರಶ್ನೆ ಬರ್ತದೆ. ನನ್ನ ಸಮಯಕ್ಕೆ ನೀನು ಕೊಡಿದಾಗ ನಿನ್ನ ಸಮಯಕ್ಕೆ ನಾನು ಯಾಕೆ ಆಶ್ವಾಸನೆ ಮಾಡಬೇಕು? ದೇವರ ಸಮಯಕ್ಕೆ ಇಲ್ಲ ಅಂದರೆ ನಾನು ನಿನ್ನ ಸಮಯಕ್ಕೆ ಯಾಕೆ ನಾನು ಬ್ಲೆಸ್ ಮಾಡಬೇಕೆಂಬುದಾಗಿ ಪ್ರಶ್ನೆ ಬರ್ತದೆ. ನಾವು ದೇವ್ರ ಸಮಯ ಕೊಟ್ಟಾಗ ನನ್ನ ಸಮಯನ ಆಶ್ವಾಸ ನಮ್ಮನ್ನೇ ಯೋಚನೆ ಮಾಡಿ. ಒಬ್ಬ ಸ್ನೇಹಿತ ಹತ್ರ ನಾನು ನಿನ್ನ ಮಾತಕ್ಕೆ ನಾನು ಸ್ಪಂದಿಸಲ್ಲ, ನನ್ನ ಮಾತಕ್ಕೆ ಮಾತ್ರ ತೋರಿಸ್ಬೇಕಂತ ಆ ಸ್ನೇಹಿತರು ನನ್ನ ಜೊತೆಗೆ ಇರ್ತಾನಲ್ರಿ. ಅವನ ಮಾತಿಗೆ ನಾನು ಸ್ಪಂದಿಸ್ಬೇಕು, ನನ್ನ ಮಾತು ಅವನು ಸ್ಪಂದಿಸ್ಬೇಕು. ಅವನ ಮಾತು ಮಾತ್ರ ನನ್ನ ಮಾತು ಸ್ಪಂದಿಸ್ಬೇಕಂತ ಇರ್ತಾನ, ಹೊಂದಾಣಿಕೆ ಇರ್ತದ. ದೇವ್ರ ಸಮಯ ನಾವು ಕೊಡೋದು ಬೇಡ, ನನ್ನ ಸಮಯ ಎಲ್ಲ ಆಶೀರ್ವಾದ ಮಾಡಬೇಕು, ನನ್ನ ಅಭಿವೃದ್ಧಿ ಹೊಂದಬೇಕು. ದೇವ್ರ ವಾಕ್ಯ ಬೇಕಾಗಿಲ್ಲ, ದೇವರ ಚಿತ್ತ ನೆರವೇರಿಸಬೇಕಾಗಿಲ್ಲ, ದೇವ್ರ ಸಮಯಕ್ಕೆ ಬರೋಕ್ಕೆ ಆಗಲ್ಲ. ನೀವು ಬೇಜಾರು ಮಾಡ್ಕೊಂಡು ಒಂದು ಮಾತು ಹೇಳ್ತೀನಿ, ಏನಾದರೂ ಮಾಡ್ತೀನಿ. ಲೇಟ್ ಅಂತ ಯಾರು ಬರೀತಾರೆ? ಭೂಮಿಯಲ್ಲಿ ಇದ್ದವ್ರು ಬರ್ತಾರೆ, ಭೂಮಿ ಇಲ್ದವ್ರು ಲೇಟ್ ಅಂತ ಬರ್ತಾರೆ. ಲೇಟ್ ಆಗಿ ಬಂದರೆ ನಾವು ಕೂಡ ಆ ಗುಂಪಿಗೆ ಸೇರ್ತೀವಿ. ಚೆನ್ನಾಗಿ ತಿಳ್ಕೊಂಡು ಲೇಟ್ ಅಂತ ಯಾರು ಬರ್ತಾರೆ? ಇಲ್ಲಿ ಬಂದರೆ ಜೀವರಹಿತವಾಗಿ ಇರ್ತೀವಿ ಅಷ್ಟೇ. ನಂದು ಯಾರು ಆಲೋಚನೆ ಬರ್ತಾ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಎಲ್ಲರೂ ಸರಿಪಡಿಸ್ಕೊಂಡು ಇಲ್ಲಿ ಸಮಯಕ್ಕೆ ಬಂದು ನಮಗೇನು ಖುಷಿ ಬರಲ್ಲ, ನಿಮಗೇನಿಲ್ಲ. ನನ್ನ ದೇವರ ಹಂಬಲ. ಲೇಟ್ ಯಾರು ಬರ್ತಾರೆ? ಇಲ್ಲದೇ ಇರೋರು ಲೇಟ್ ಅಂತ ಬರ್ತಾರೆ, ಇರೋರು ಬರ್ತಾರ ಬರೀತಾರ. ಅಟ್ಲೀಸ್ಟ್ ಟ್ರೈನ್ ಲೇಟ್ ಆದರೆ ಲೈಟ್ ತಡೆದಿರ್ತಾರ ಟ್ರೈನು. ಇಲ್ಲ ಯಾವುದೋ ಒಂದು ನಮಗೇನೋ ಒಂದು ಕೀವಲ್ಲಿ ಇರ್ತೀವಿ, ಹೋಗಿ ನಮಗೆ ಕೊಡಪ್ಪ ಅಂದರೆ ವೆಯ್ಟ್ ಮಾಡ್ತಾರ. ನೋಡಿ, ನಾವು ಎಷ್ಟು ಲೇಟಾಗಿ ಬರ್ತೀವೋ ಅಷ್ಟು ಜೀವರಹಿತವಾಗಿ ಬಂದಿರ್ತೀವಿ.
ನಮ್ಮ ಪಕ್ಕದಲ್ಲಿ ಇಲ್ದಿರೋಂಗೆ ಏನು ಮಾಡ್ತಾನೆ? ಲೇಟ್ ಮುನಿನಾರಾಯಣಪ್ಪ, ಲೇಟ್ ನಂಜಪ್ಪ, ಲೇಟ್ ಅಂತ ಇಲ್ದಿರೋಂಗೆ. ಈ ಲೇಟ್ ದೇವ್ರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡಾಗ ನಾವು ಲೇಟಾಗಿ ಇರ್ತೀವಿ, ಸಜೀವಾಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟು ದೇವ್ರ ಸಮಯಕ್ಕೆ ನಾವು ಕೊಡಬೇಕು, ಬಿಡಬೇಕು. ನಾವು ಸ್ವಭಾವ ಎಲ್ಲ ಬಿಡಬೇಕು. ನನ್ನ ದೇವ್ರನ್ನ ಆರಾಧಿಸ್ಬೇಕು. ನನ್ನ ಸತ್ಯಕ್ಕೆ ನನ್ಗೊಳಗೆ ನನ್ನ ವರ್ಷ ಇಡೀ 6 ದಿನ ನನ್ನ ಕಾಪಾಡ, ನನ್ನ ಕೈ ಕೆಲಸ ಬಲ ಕೊಟ್ಟ, ನರಗಳೆಲ್ಲ ತೊಟ್ಟೆ ಇಲ್ಲಿದ್ದೇನೆ, ಆಯುಷ್ ಕೊಟ್ಟ, ಆರೋಗ್ಯ ಕೊಟ್ಟ, ಅನ್ನ ಕೊಟ್ಟ, ಆರೋಗ್ಯ ಕೊಟ್ಟ, ಕುಟುಂಬ ಕೊಟ್ಟ. ನಾನು ಇವತ್ತು ನನ್ನ ದೇವಸ್ಥಾನ ಓಡಬೇಕು. ನಾನು ಎಲ್ಲೋ ಇದ್ದು ನನ್ನ ನಂಬಿಕಸ್ಥರ ದೇವರು ನಾನು ಕರೆದಿದ್ದಾನೆ, ನನ್ನ ಆ ಸ್ಥಳಕ್ಕೆ ನಡೆಸಿದ್ದಾನೆ, ಆ ಸ್ಥಳದಲ್ಲೆಲ್ಲ ಒಟ್ಟಾಗಿ ಸೇರಬೇಕು, ನನ್ನ ದೇವ್ರು ಸಿಗಿಸ್ಬೇಕು. ಜನ ಮಕ್ಕಳು ನೋಡ್ಬೇಡ್ರಿ. ನಾನು ಚರ್ಚೆಗೆ ಹೋಗ್ತಾ ಇದ್ದಾಗ ಒಬ್ಬರು ನನಗೆ ಏನು ಮಾಡ್ತಾರೆ, ನಾನು ಸೈಕಲ್ ಹಾಕೊಂಡು ಮಕ್ಕಳು ಕೂರ್ಸ್ಕೊಂಡು ಸೀದಾ ಬರ್ತಾ ಇದ್ದೆ, ಒಬ್ಬರು ವಿಶ್ ಮಾಡ್ತಾ ಇದ್ರಿ. ನಾನಂತ ನಾನು ನಿನಗೆ ಬೇಕು ಅಂತ ಹೋಗ್ತಾ ಇದ್ದೆ. ನಾವು ಸ್ವಲ್ಪ ಅವ್ರ ಮಕ್ಕ ನೋಡಿ ಥ್ಯಾಂಕ್ಸ್ ಕೊಡ್ತಾ ಇದ್ರು, ಬಿಡ್ರಿ ಬೇಡ ಅಂತ. ನನಗೆ ಮುಗೀತು. ಪಾಸ್ಟರ್ ಕೊಡ್ತಾ ಇದೆ, ಪಾಸ್ಟರ್ ಚೆನ್ನಾಗಿದೆ, ಪ್ರೇ ಮಾಡಿಸ್ಕೊಟ್ಟಿದ್ದ, ಶೇಖರ್ ಬರ್ತಾ ಇದ್ದೆ. ತಿರುಗಿ ನನಗೆ ನೀರು ಬೇಕು ಅನ್ನೋದಾಗ ನಾನು ಅದೇ ಅಂಬಲ್ಲ, ನಾನು ನೀನು ಬೇಕು, ನೀನು ವಾಕ್ಯ ಬೇಕು, ಅಷ್ಟೇ ನನಗೆ ಬೇಕಾಗಿದೆ. ಅಲ್ಲ, ನನ್ನ ಅನುಭವ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ 8 ಗಂಟೆಗೆ ಅವ್ರು ಇದ್ದಿದ್ದು ದೇವ್ರು ನಮ್ಗೆ ಇಷ್ಟ ಅಲ್ಲ, ನನ್ನ ನಡೆದ ಬಂದ ಜ್ಞಾಪಕ ಮಾಡ್ತೀನಿ. ನಾವು ಲೇಟ್ ಬಂದಾಗ ನಾವು ಇಲ್ಲಿದ್ದವನು ಸತ್ತ ಹಾಗೆ, ಲೇಟ್ ಆಗೋದ್ರೆ ಲೇಟ್ ಇಲ್ದಿರೋನಾಗಿ. ದೇವ್ರ ದೃಷ್ಟಿಯಲ್ಲಿ ಲೇಟ್ ಬೇಡ. ಆ ಲೇಟ್ಗೆ ಇನ್ನು ಮೇಲೆ ಗುಡ್ ಬೈ ಮಾಡಿ. 2020 ಇಸ್ ಎ ಗುಡ್ ಬಾಯ್. 21 ಇದೆ. ಏನು ಮಾಡಬೇಕು? ನಮ್ಮ ಮಾರ್ಗಗಳ ಬದಲಾವಣೆ ಮಾಡಬೇಕು. ಇನ್ನು ಲೇಟಾದ್ರೆ ನಮ್ಮ ಜೀವನಕ್ಕೆ ಬರಬಾರ್ದು. ಬರ್ತದೆ, ಅನ್ನಿಸ್ಬಿಡ್ತಕ್ಕಂಥ ದೇವ್ರು ಗೊತ್ತುಂಟು, ನಮ್ಮ ಪರಿಸ್ಥಿತಿ ಗೊತ್ತುಂಟು, ನಮ್ಮ ಸ್ಥಿತಿಗತಿ ಗೊತ್ತುಂಟು, ದೇವ್ರು ಗೊತ್ತುಂಟು. ಯಾವಾಗೂ ಇಲ್ಲಪ್ಪ ಸ್ವಾಮಿ ನಿಮ್ಮ ಬಲ ಚೆನ್ನಾಗಿದೆ, ದೇವ್ರ ಚಿತ್ತ ಸರ್. ನೀನು ನೋಡ್ತೇನೆ ನಮ್ಮ ಸ್ಥಿತಿ. ಬಟ್ಟೆ ಹಾಕೋಕೆ ರೆಡಿ, ಉಂಡೋಕೆ ರೆಡಿ, ಅಡುಗೆ ಮಾಡೋಕೆ ರೆಡಿ, ತಿನ್ನೋಕೆ ರೆಡಿ, ಮಠದ ತರಕ್ಕೆ ರೆಡಿ, ಇವೆಲ್ಲ ವ್ಯಯವಾದ. ದೇವ್ರಿಗೆ ಇಷ್ಟವಾದದ್ದ ಇಲ್ಲ. ನನ್ನ ಜರೂರು ಕೆಲಸ ಇದೆ. ಈಗ ನನ್ನ ಅಧಿಕಾರಿ ಇದ್ದಾನೆ, ದೇವ್ರು ಹೇಳ್ತಾರೆ ನೀನು ಅಧಿಕಾರಿಗೆ ಅಧೀನರಾಗು ಅಂತ ಹೇಳಿದ್ದಾನೆ. ಏನೋ ಒಂದು ಕೆಲಸ ಹೇಳ್ತಾರೆ, ಅಧಿಕಾರಿ ಮಾಡೋಕ್ಕಾಗಲ್ಲ. ದೇವ್ರಿಗೆ ಗೊತ್ತುಂಟು ಆ ವಿಷಯ. ಕೆಲವು ಸಂಬಂಧಗಳಲ್ಲಿ ದೇವ್ರಿಗೆ ಗೊತ್ತುಂಟು ನಮ್ಮ ಪರಿಸ್ಥಿತಿಗಳು. ಅವಾಗ ಏನು ಮಾಡೋಕ್ಕಾಗಲ್ಲ. ಪ್ರತಿ ದಿನ ನಾನು ಬೆಳಗ್ಗೆ ಎದ್ದು ಚರ್ಚೆ ಬರೋದೇ ಇರ್ತದೆ. ಅಷ್ಟಕ್ಕೆ ನಾವು ಇದು ಮಾಡೋದು. ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಹೇಳ್ತೀವಿ. ಒಂದು ದಿವಸ ಆರೋಗ್ಯನೂ ಚೆನ್ನಾಗಿರ್ತದೆ. ಮಾಡಿ ಎಲ್ಲ ಸಿದ್ಧ ಮಾಡಿ ಕರೆಕ್ಟಾಗಿ ಟೈಮ್ ಲೇಟ್ ಇದ್ದರೆ ನಾವು ಬರೋಣ. ನಾನು ಸಜೀವಾಗಿ ನನ್ನ ಚರ್ಚಲ್ಲಿ ಕಾಣಿಸ್ಬೇಕು. ನಾನು ಸಜೀವಾಗಿ ನನ್ನ ದೇವ್ರನ್ನ ಆರಾಧಿಸ್ಬೇಕು. ಸತ್ತವನಾಗ ನಾನು ಆರಾಧಿಸಬಾರ್ದು. ನನ್ನ ಯೇಸು ಸ್ವಾಮಿ. ಹಲ್ಲೆಲೂಯಾ. ಓದಮ್ಮ. ಆಯ್ತು. ಪೂರ್ಣ ಸ್ವಭಾವ ತೆಗೆದಾಗಬೇಕು. ಆಮೇಲೆ ಅದು ಏನಾಗಿದೆ, ಅದು ನಮ್ಮನ್ನು ಮೋಸ ಮಾಡ್ತಾರೆ. ಆ ಸ್ವಭಾವ ಬೇಡ. ನನ್ನ ಮಾರ್ಗ ಚೇಂಜ್ ಆಗಬೇಕು. ಲೇ ಜೋಯಿಷ್ನೇ, ನೀನು ಹೋದ್ರೆ ನೀನು ಕೆಡ್ತೀಯ, ವನವೆಲ್ಲ ಕೆಡ್ತಾರೆ. ಬೇಡ, ನಿನ್ನ ಮಾರ್ಗ ಬದಲಾವಣೆ. ದೇವರು ಹೇಳಿದ ತಕ್ಷಣ ಬದಲಾವಣೆ ಮಾಡಬೇಕು. ಅದು ಪೂರಕ ಮೋಸಕರವಾದದ್ದು. ದುರಾಶೆಗಳಿಂದ ಕೆಟ್ಟು ಹೋಗುತ್ತದೆ. ನೀವು ನಿಮ್ಮ ಆಟದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಟರ್ನಿಂಗ್ ಎಷ್ಟು ಚೆನ್ನಾಗಿದೆ, ನಿಮ್ಮ ಪರಿವರ್ತನೆ, ನಿಮ್ಮ ತಿರುಗುವಿಕೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಭಯಭಕ್ತಿ, ದೇವರ ದಯ, ದೇವರ ಕೃಪೆಗೆ ಎಲ್ಲ ಪಾತ್ರ ಆಗ್ತದೆ. ಎಷ್ಟು ಸ್ಪಷ್ಟವಾಗಿದೆ. ಅದಕ್ಕಾಗಿ ಇನ್ನು ಪೂರ್ಣ ಸ್ವಭಾವ 2020ಗೆ ಕೊನೆ ಆಯಿತು. ಇನ್ನು ಮೇಲೆ ನಾನೆಲ್ಲ ನೂತನ. ಯಾರಿಗೋಸ್ಕರ? ನನ್ನ ಕಾಪಾಡುವ ಯೇಸು ಸ್ವಾಮಿ. ನನಗೋಸ್ಕರ ಈ ಲೋಕ ಜನ ಚಿಕ್ಕಮಕ್ಕಳು ಹಿಡಿದು ಮೆಚ್ಚಿಸೋದಕ್ಕಾಗಿ, ಜನ ಮೆಚ್ಚಾಗಿ ನಾವು ನೀವು ಯಾರು ಮಾಡೋದು ಬೇಡ. ನನ್ನ ಯೇಸು ಸ್ವಾಮಿ ನನ್ನ ಕಾಪಾಡುವ, ತೂಗಿಡಿಸಿ ನಿಂದಿರಿಸೋದು, ಕಣ್ಬಿಟ್ಟೋಪದಲ್ಲಿ ಹಗಲು ಇರುಳು ನನಗೆ ಯಾವ ಉಪದ್ರ ನಾನು ಗುಡಾರಕ್ಕೆ ಬರ್ತೇನೆ, ಯಾವ ನಾನು ಹೋಗುವಾಗ ನನ್ನ ಕಾಲು ಕಲ್ಲು ತಗಲದಂತೆ ನನ್ನ ಕೈಯಲ್ಲಿ ಎತ್ತುಕೊಂಡು ನಡೆಸ್ತಾನಲ್ಲ, ಸಾಕಿಸ್ತಾನಲ್ಲ, ಯಾವ ಉಪದ್ರಗಳು, ದುರಾತ್ಮಗಳು, ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ತನ್ನ ಮಗನ ಹೋಗ್ತಾ ಇದ್ದಾಗ ದೂರ 7 ದಾರಿಗಳಲ್ಲಿ ಓಡ್ತಾವಲ್ಲ, ಅಷ್ಟು ಶಕ್ತಿ ಕೊಟ್ಟು, ಅಷ್ಟು ಕೃಪೆ ಕೊಟ್ಟು ನನ್ನನ್ನು ನಿಮ್ಮನ್ನು ಪ್ರತಿದಿನ ನನ್ನನ್ನು ಸಾಕ್ತಾನಲ್ಲ. ನನಗಂತೂ ಸತ್ಯನೇ. ಅನಂತಪುರ ಎಲ್ಲಿದೆ, ಅಲ್ಲಿಂದ ಮಾಂಸ ತರ್ತಾ ಇದ್ದೆ. ಬೆಂಗಳೂರಲ್ಲಿ ಪ್ರತಿ ವಾರ ರಾತ್ರಿ 12-1 ಗಂಟೆಗೆ ಮೀನು ತರ್ತಾ ಇದ್ದೆ. ಹಿಂದೂಪುರದವ್ರಿಗೆ ಎಲ್ಲ 4 ದಿಕ್ಕುಗಳಲ್ಲಿ ತರ್ತಾ ಇದ್ದೆ. ದೇವರೇ ಚಿತ್ತ ನಿನ್ನ ಕೃಪೆಯಿಂದ ನಾನು ನಡೆಸು. ಇಲ್ಲಾಂದ್ರೆ ಅಲ್ಲಿ ತಗೊಳಕ್ಕೆ ನಂಗೆ ಮನಸ್ಸು ಕೊಡಬೇಡ. ಅಲ್ಲಿ ತಗೊಳ್ಳೋ ಸಲ ಅಲ್ಲಿ ಆಗೋಗ್ಲಿ ಅಂತ ನಾನು ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ನೀನು ತಗೊಂಡು ಹೋಗ್ತಾ ಇದ್ದೀನಿ, ಏನು ತೊಂದರೆ ಆಗಿದೆ, ಅದು ಖಾಲಿ ಆಗಬೇಕು. ನಾನು ಹೋಗೋ ಸಲ ಇಲ್ಲ, ಅಲ್ಲಿಂದ ನನಗೆ ತಗೊಳಕ್ಕೆ ಮನಸ್ಸು ಕೊಡಬೇಡ. ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡು ತಗೊಳ್ತಾ ಇದ್ದೆ. ಏನೋ ತಗೊಂಡು
ದೇವನಹಳ್ಳಿ ನಿಮ್ಗೆ ಹೇಳಿದ್ದೆ 2 ಸಾರಿ ನಾಯಿ ರಾತ್ರಿ 12 ಗಂಟೆಯಲ್ಲಿ ಬಂದು ಫ್ರಂಟ್ ಚಕ್ರ ಹೊಡಿದ್ರು. ಹೊಡೆದ್ಬಿಟ್ಟು ಟ್ರಕ್ ಕೆಳಗಡೆ ಹೊರಟಾಯ್ತು. ನಾನು ಆ ಚಕ್ರಕ್ಕೆ ಏನಾಗಿಲ್ಲ ನನಗೆ. ನನ್ನ ಜೊತೆಗೆ ಯಾರು ಇದ್ರು ಸುಮಾರು 11:30-12 ಗಂಟೆ. ಅಲ್ಲ, ನನ್ನ ಅನುಭವ ಹೇಳ್ತೀನಿ. ನಿಮಗೂ ಆಗಿದೆ, ನಿಮಗೂ ದೇವರು ಕಾಪಾಡಿದ್ದಾರೆ. ನನಗೆ ಒಬ್ಬನಿಗೆಲ್ಲ ನನ್ನಿಂದ ಎಷ್ಟು ಬಿಟ್ಟು ಅಷ್ಟು ನಿಮ್ಮನ್ನು ಮಾಡೋದು ವಿಧ ರೀತಿಯಲ್ಲಿ ಇಷ್ಟು ಗಂಡಾದ್ರು ಎಲ್ಲರೂ ಬೇರೆಯವ್ರು ಮಾಡಲಿ, ಲೋಕ ಜನ ಮಾಡಲಿ, ಎಷ್ಟು ಸಂಪ್ರದಾಯ, ಎಷ್ಟು ಆಚರಣೆ ಮಾಡ್ಕೊಂಡು ಹೋಗ್ತಾರೆ, ಎಷ್ಟು ಆಮೇಲೆ ಎಷ್ಟು ಗಂಡಾದ್ರು ನಮ್ಮನ್ನು ತಪ್ಪಿಸ್ತಾನೆ. ಪ್ರತಿದಿನ ದಿನ ಹೊಸದಾಗಿ ನಮ್ಮನ್ನು ಒದಗಿಸ್ತಾನಲ್ಲ ಪ್ರಹ್ಲಾದನ ಪ್ರಕಾರವಾಗಿ. ಅಂತ ದೇವ್ರ ಮಾತು ಕೇಳೋದು ಬೇಡ, ಆತನ ಸನ್ಮಾನ ಮಾಡಕ್ಕೆ ಬರಂಗಿಲ್ಲ, ಆತನ ಮಹಿಮೆ ಪಡಿಸೋದಕ್ಕೆ ಬರ. ನಮ್ಮ ಜೀವಾಧಿಪತಿ, ನಮ್ಮ ಜೀವ ಕೊಡುವ ಏಕೈಕ ದೇವರು ಯೇಸು ಸ್ವಾಮಿ ನಮಗೆ ಸಿಕ್ಕಿದ್ದಾರೆ ಈ ಭೂಮಂಡಲದಲ್ಲಿ. ನಾವು ಎಷ್ಟೋ ಧನ್ಯರು. ನಾವು ಅಲ್ಪರೇ, ಅಯೋಗ್ಯರೇ, ಗಣನೆಗೆ ಬರದ ಅಲ್ಪ ಯಾವ ಕೆಲಸಕ್ಕೆ ಬರ್ತಾ ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡ್ತಾ ಇರುವಾಗ ಆತನ ಸಮಯ, ಆತನ ಸ್ತುತಿ ಗೀತೆಗಳಿಗೆ ಆತನ ಆರಾಧಿಸೋದಕ್ಕಾಗಿ ಶೋಭಾ ದೇಶದಿಂದ ಮೂಡದ ದೇಶದಲ್ಲಿ ಯಾಕೆ ಬಂದರು? ಆರಾಧಿಸೋದಕ್ಕಾಗಿ, ಕಾಣಿಕೆಗಳ ಮೂಲಕ ಸಮರ್ಪಣೆ ಮಾಡೋದಕ್ಕಾಗಿ ಮತ್ತು ರೂಪಾಂತರ ಮಾಡೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇದು ಹೋದ್ರಮ್ಮ ಕೊಲೊಸ್ಸೆ ಹೋದ್ರಮ್ಮ. ಕೊಲೊಸ್ಸೆ 3:8 ನೋಡಿ. 3:8 8-10 ಹೋದ್ರು. 8ರಿಂದ ಹೋದ್ರು. ಈಗಲಾದರೂ ಹಲ್ಲೆಲೂಯಾ. ಸ್ವಲ್ಪ ತೆಗೆದು ಬಿಡ್ರಿ, ಕಚ್ಚ ಬರ್ತಾರೆ. ತೆಗಿತಾರೆ ಸಹೋದರ ಯಾರು ಕೇಳಿ ಬರ್ಕೊಂಡು ಕಣ್ಣಿಟ್ಕೊಂಡು ಆಮೇಲೆ ತೆಗೀರಿ. ಯಾರೋ ಒಬ್ಬರು ತೆಗೆದಾಗ ಕೇಳಿ ಶಬ್ದ ಕೇಳಿ. ಈಗಲಾದರೂ ಆ ಹಳೆ ಸೋಮವಾರ, ಹಳೆ ಮೂಡ ಕೆಟ್ಟದ್ದು ಬಿಡ್ಬೇಕಂದ್ರೆ ಓದಮ್ಮ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ ಮಾಡೋದು, ದೂಷಣ ಬಾಯಿಂದ ಹೊರಡುವ ದುರ್ಭಾಷೆ. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ನಿಮ್ಮ ಬಾಯಲ್ಲಿ ಎಷ್ಟೆಷ್ಟು ಮಾತಾಡಿರ್ತವೋ ದೇವ್ರ ವಾಕ್ಯ ಈ ಉಚ್ಚಾರಣೆ ಮಾಡಲಿ, ಅದು ತೊಲಗಲಿ, ಅದು ಒಡಿಲಿ, ಸೋಫೆ ತೊಳಿಲಿ ಎಂಬುದಾಗಿ. ದೇವ್ರ ವಾಕ್ಯ ತಿಳಿ ನೀರಿಂದ ಸ್ನಾನ ಮಾಡ್ಕೊಂತ ಹೇಳ್ತಾರೆ. ದುರ್ಭಾಷೆ, ವಿವಿಧ ಭಾಷೆಗಳು ನಿಂದಿಸ್ತೀವಿ, ಇನ್ನೊಂದು ಮಾಡ್ತೀವಿ. ಈ ಬಾಯಿ ಏನೋ ಮಾತಾಡಿರ್ತೀವಿ, ನಮ್ಗೆ ಗೊತ್ತಿರಲ್ಲ, ನಮಗೆ ಗೊತ್ತುಂಟು ಸಹೋದರ ಬಗ್ಗೆ ವಿವಿಧ ರೀತಿಯಲ್ಲಿ. ಇವೆಲ್ಲ ನಾವು ಇದನ್ನು ಏನ್ ಮಾಡ್ಬೇಕಂತೆ? ವಿಸರ್ಜಿಸಿ ಅಂತ ಹೇಳಿದ್ರೆ, ಬಿಟ್ಟು ಬಿಡು ಅಂತ ಹೇಳಿಲ್ಲ. ಇದೇನು ಏನ್ ಹೇಳಿದ್ದಾರೆ? ವಿಸರ್ಜಿಸಿ ಅಂತ ಹೇಳಿದೆ ದೇವರು. ಈ 2020 ನಿಮ್ಗೆ ಎಷ್ಟು ಜನ ಬಿಟ್ಟು ಬಿಡೋದಲ್ಲ, ವಿಸರ್ಜಿಸಬೇಕು. ವಿಸರ್ಜಿಸಕ್ಕೂ ಬಿಟ್ಟೋದಕ್ಕೂ, ಇಲ್ಲಿ ಬಿಟ್ಟು ಹೋಗಿರ್ತೀನಿ ಮತ್ತೆ ಬಂದು ತಗೊಂಡು ಹೋಗ್ತೀನಿ. ಅದನ್ನ ಈಗೆಲ್ಲ ಒಂದು ಮೊಬೈಲ್ ಬಿಟ್ಟು ಹೋಗ್ತೀನಿ, ಅದನ್ನ ಮತ್ತೆ ಹೋಗಿ ಬಿಟ್ಟು ಹೋಗೋದಲ್ಲ, ವಿಸರ್ಜಿಸಿ ಅಂತ ಹೇಳಿ ಅರ್ಥ ಆಗ್ತಾ ಇದೆಯಾ? ವಿಸರ್ಜಿಸಿ ಅಂದ್ರೆ ಏನು? ವಿಸರ್ಜಿಸಿ ನಮ್ಮ ಬಾಡಿಯಲ್ಲಿ ಮೂಲ ಮೂತ್ರ ಎಂಜಿಲು ವಿಸರ್ಜಿಸು. ಮತ್ತೆ ಅದನ್ನ ತಗೊಳ್ತೀವ, ನೋಡ್ತೀವ, ಇಲ್ಲ ಅದರಿಂದ ನಾವೇನೋ ಹೆಂಗಿದೆ ಅದಕ್ಕೆ ನಾವು ವಿಚಾರಣೆ ಮಾಡ್ತೀವ. ವಿಸರ್ಜಿಸೋದು ಬೇಡ, ಬಿಡುವುದು ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ದೇವರ ಆತ್ಮವನ್ನು ನಮಗೂ ನಿಮಗೂ ಆಲೋಚನೆ ಕೊಟ್ಟು ನಿಮಗೆ ಅರ್ಥ ಮಾಡ್ಕೊಂಡು ಬದುಕಲಿಕ್ಕೆ ನಮಗೂ ನಮ್ಮೆಲ್ಲರೂ ಕೊಡಲಿ ಪವಿತ್ರ ಆತ್ಮ. ದೇವರು ಈ ಯಾವ ವಿಸರ್ಜಿತ ಈ ಗುಣಗಳು ಇನ್ನೊಂದ್ಸಲ ಅದನ್ನು ಈಗಲಾದ್ರೆ ಈಗ ಏನು ಮಾಡ್ಬೇಕು? 2020 ನಾವು ಬದುಕಿದ್ದೀವಿ, ಸಭೆಗೆ ಸೇರಿದ್ವಿ, ದೇವರ ಆತ್ಮ ನನಗೂ ನಿನಗೂ ಬೋಧಿಸ್ತಾ ಇದ್ದಾನೆ. ದೇವರ ಆತ್ಮ ನನಗೂ ನೀನು ಮಾತಾಡ್ತಾ ಇದ್ದ ಮಾತುಗಳು ನಾನು ನೀನಲ್ಲ, ನಮ್ಮ ತಾತನ ಕಿವಿ ಕೊಡ್ಬೇಕು. ಕೊಟ್ಟರೆ ಬದುಕು, ಕೊಡ್ಲಿಲ್ಲ ಅಂದ್ರೆ ಲೇಟ್ ಹೋಗ್ಬಿಡಿ. ಲೇಟ್ ಭೂಮಿಯಲ್ಲಿ ಇದ್ರು, ದೇವರ ದೃಷ್ಟಿಯಲ್ಲಿ ಇದ್ರು ಇಲ್ಲದವನಾಗ್ತೀವಿ. ಕ್ರೋಧ, ಕೋಪ, ಮತ್ಸರ, ದುರ್ಭಾಷೆಗಳಿಂದ ವಿಸರ್ಜಿಸಿ ಬಂದಿದೆ, ಬಿಟ್ಟು ಬಿಡಿ ಅಂತ ಬೆಳೆದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತು ವಿಸರ್ಜಿಸೋದು ನಾವು ತಿರುಗಿ ನೋಡಲ್ಲ. ನಮ್ಗೆ ಗೊತ್ತುಂಟು ಏನೇನು ವಿಸರ್ಜಿಸ್ತೀವಿ ಅಂತ. ಮಲಮೂತ್ರಗಳು ಎಂಜಿಲ್ ವಿಸರ್ಜಿಸಿದಾಗ ಅದನ್ನು ಮತ್ತೆ ನೋಡೋದಿಲ್ಲ. ಆ ರೀತಿ ಈ ಗುಣಗಳು ದೇವರು ಹೇಳ್ತಾರೆ ವಿಸರ್ಜಿಸಿ ತಿರುಗಿಕೊಂಡು ಕಂಪ್ಲೀಟ್ ವಿಸರ್ಜಿಸ್ಬೇಕು, ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ದೇವ್ರ ವಾಕ್ಯ ಗಮ್ಯವಾದದ್ದು ಚೆನ್ನಾಗಿ ಗಮನಿಸಿ. 2020 ಜೋಯಿಸರು ಏನು ಮಾಡ್ತಾರೆ? ಬಿಟ್ಟು ಬದಲಾವಣೆ ಮಾಡ್ಕೊಂಡು ಮಾರ್ಗ. ಈಗ ಕೂಡ ನಮ್ಮ ಮಾರ್ಗಗಳು ಏನು ಮಾಡಬೇಕು? ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆತನ ಜನನ ಸಾರ್ಥಕವಾಗಿ ನನ್ನಲ್ಲಿ ನಮ್ಮ ಕುಟುಂಬದಲ್ಲಿ ಜನಿಸಲಿಕ್ಕೆ ನಾವೊಂದು ಅವಕಾಶ ಕೊಡ್ತೀವಿ. ಮತ್ತೆ ವಿಸರ್ಜಿಸಿದನ್ನು ನೋಡಕ್ ಹೋದ್ರೆ ಅದು ನಾವು ಮನುಷ್ಯ ಇದೆ
ಇಲ್ಲದವನು ಮನುಷ್ಯನ ಮನುಷ್ಯತ್ವ ಇಲ್ಲದವನು ಮನುಷ್ಯ ಜಾತಿಗೆ ಇಲ್ಲ ವಿಸರ್ಜಿತ ಮತ್ತೆ ನೋಡೋದು ಮನುಷ್ಯ ಯಾರು ನೋಡೋದಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾನೆ ಈ 2020 ಈ ಗುಣಗಳು ವಿಸರ್ಜಿಸಿ, ಕೋಪ ಮತ ಮತ್ಸರ ಪಾಡು ಎಲ್ಲ ದುರ್ಭಾಷೆ ಎಲ್ಲ ವಿಸರ್ಜಿಸಿ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ಬಿಟ್ಟು ವಿಸರ್ಜಿಸಿ 2020 ಎದುರುಗೊಳ್ಳಿ. ನೂತನ ವರ್ಷದಲ್ಲಿ ನೂತನ ಮಕ್ಕಳಾಗಿ ಏನು ಅದರಿಂದ ನಮಗೆ ಪ್ರಯೋಜನ ಇಲ್ಲ. ದೇವರು ಹೇಳ್ತಾರೆ ಅದರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ. ಅಷ್ಟೇ ನಮ್ಮ ಓದ ಮುಂದಕ್ಕೆ ಒಬ್ಬರಿಗೊಬ್ಬರು ನೋಡ್ರಿ, ಒಬ್ರಿಗೊಬ್ಬರು ಆಡಬೇಡಿ. ಏನು ಪ್ರಯೋಜನ? ನೀವು ಪೂರ್ವ ಸ್ವಭಾವವನ್ನು ನಿಮ್ಮ ಪೂರ್ಣ ಸ್ವಭಾವವನ್ನು